ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಡ್ರಾಮಾನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಡ್ರಾಮಾ ಹೆಸರು ಬಂದು ದ ವಂಡರ್ ಫೂಲ್ಸ್ ಅಂತ. ಇದ್ರದ್ದು ಈಗ ಸೀಸನ್ 1 ಬಿಟ್ಟಿದ್ದಾರೆ. ಈ ಡ್ರಾಮಾ ನೆಟ್ಫ್ಲಿಕ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲೆಲ್ಲ ತುಂಬಾನೇ ವೈರಲ್ ಆಗ್ತಾ ಇದೆ. ನೀವು ಕೂಡ ಈ ಡ್ರಾಮಾನ ಇಷ್ಟ ಪಡ್ತೀರಾ ಅಂತ ಅನ್ಕೊಂಡು ಈ ಡ್ರಾಮಾನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಡ್ರಾಮಾ ಸ್ವಲ್ಪ ಲೆಂತಿ ಆಗಿರೋದ್ರಿಂದ ನಾನು ಒಂದ್ ಎಪಿಸೋಡ್ ನ 2 ಪಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನಿವತ್ತು ವಂಡರ್ ಫೂಲ್ಸ್ ಎಪಿಸೋಡ್ 1 ಪಾರ್ಟ್ 1 ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಎಪಿಸೋಡ್ ನ ನೋಡಿದ್ಮೇಲೆ ಈ ಡ್ರಾಮಾ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಕಣ್ಗಳನ್ನ ತೋರಿಸ್ತಾರೆ. ಇಲ್ಲಿ ಈ ಕಣ್ಗಳು ಬೇರೆ ಯಾರ್ದು ಅಲ್ಲ, ನಮ್ ಫೀಮೇಲ್ ಹಿಡ್ದು. ಇಲ್ಲಿ ಅವರು ಕಣ್ಣಿಗೆ ಸ್ಪೆಕ್ಸ್ ಹಾಕೋತಿರೋದನ್ನ ನಮ್ಗೆ ತೋರಿಸ್ತಾರೆ. ಅವ್ರ ಫೇಸ್ ನ ನೋಡಿದ್ರೆ ಯಾವ್ದೇ ತರ ಫೀಲಿಂಗ್ಸ್ ಇಲ್ವೇನೋ ಅನ್ನೋ ತರ ಅವ್ರ ಫೇಸ್ ರಿಯಾಕ್ಷನ್ ಇರುತ್ತೆ. ಈಗ ಇಲ್ಲಿ ಅವಳು ಮ್ಯೂಸಿಕ್ ಬಾಕ್ಸ್ ಅಲ್ಲಿ ಮ್ಯೂಸಿಕ್ ನ ಪ್ಲೇ ಮಾಡ್ತಿರ್ತಾಳೆ. ಅಲ್ಲಿ ತುಂಬಾ ತರ ಚಾಕುಗಳನ್ನ ಇಟ್ಟಿರ್ತಾರೆ. ಇದ್ರಲ್ಲಿ ಅವಳು ಯಾವ ತಗೊಳ್ಳಿ ಅಂತ ಸೆಲೆಕ್ಟ್ ಮಾಡ್ಕೋತಿರ್ತಾಳೆ. ಒಂದು ಚಾಕುನ ಅವಳು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದನ್ನ ತುಂಬಾ ವಿಯರ್ಡ್ ಆಗಿ ನೋಡ್ತಿರ್ತಾಳೆ. ಆ ಚಾಕುನ ತಿರುಗಿಸಿ ಮರಗಿಸಿ ಎಲ್ಲ ನೋಡಾದ್ಮೇಲೆ ಅವಳು ಏನೋ ಒಂದು ವಸ್ತುನ ತಗೊಂಡು ಜೋರಾಗಿ ಹೊಡೆದು ಕಟ್ ಮಾಡ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಫಿಮೇಲ್ ಹಿಡಿದು ವಾಯ್ಸ್ ಬರ್ತಿರುತ್ತೆ. ನನ್ನ ಹೆಸರು ಆಂಜೆನಿ, ಏಜ್ 27. ಇಲ್ಲಿ ಅಷ್ಟು ಕ್ರೂರಲ್ ಆಗಿ ಅವಳು ಬೇರೆ ಏನೋ ಅಲ್ಲ, ಈರುಳ್ಳಿನ ಕಟ್ ಮಾಡ್ತಿರ್ತಾಳೆ. ಇಲ್ಲಿ ಜೇನಿ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನನ್ ಬಿಹೇವಿಯರ್ ಸ್ವಲ್ಪ ಸೈಕೋ ತರ ಇದೆ, ಮತ್ತೆ ನಾನು ಅಷ್ಟೊಂದೇನು ಓದ್ಕೊಂಡು ಇಲ್ಲ. ಇಲ್ಲಿ ಅವಳು ಒಂದಾದ್ಮೇಲೆ ಒಂದು ಈರುಳ್ಳಿದು ಸಿಪ್ಪೆಗಳನ್ನ ತೆಗೆದು ಅಲ್ಲಿಟ್ಟಿರೋ ಬ್ಯಾಸ್ಕೆಟ್ ಒಳಗಡೆ ಹಾಕ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೇನಿ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಈ ತರ ಇರೋ ನನ್ಗೆ ಕೆಲಸ ಸಿಗೋದು ಡೌಟೆ. ಅದೇ ಟೈಮಿಗೆ ಅವಳು ಈರುಳ್ಳಿ ಬಿಡಿಸ್ತಿದ್ರ ಮೇಲೆ ಬ್ಲಡ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಜೇನಿ ಮೂಗಿಂದ ಬ್ಲಡ್ ಬರ್ತಿರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೇನಿ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಇದ್ರ ಮೇಲೆ ಅಂತ ಅವಳು ಮೇಲಕ್ಕೆ ಕತ್ತೆತ್ತಾಳೆ. ಇಲ್ಲಿ ಜೇನಿ ಕತ್ತಿಳಿಸೋ ಅಷ್ಟೊತ್ತಲ್ಲಿ ಅವಳು ಆಲ್ರೆಡಿ ಹಾಸ್ಪಿಟಲ್ಗೆ ರೀಚ್ ಆಗಿರ್ತಾಳೆ. ಈ ತರ ಜೇನಿ ಮೂಗಲ್ಲಿ ಬ್ಲಡ್ ಬರ್ತಿರೋದನ್ನ ನೋಡಿ ಡಾಕ್ಟರ್ ಟಿಶ್ಯೂ ಕೊಡ್ತಿರ್ತಾರೆ. ಇದಕ್ಕೆ ಅವಳು ಟಿಶ್ಯೂ ತಗೊಂಡು ಆ ಬ್ಲಡ್ ನ ಒರೆಸ್ಕೊತಿರ್ತಾಳೆ. ಜೇನಿ ಬ್ಲಡ್ ನ ಒರೆಸ್ಕೊಳ್ದ ಡಾಕ್ಟರ್ ಹತ್ರ ಹೇಳ್ತಿರ್ತಾಳೆ, ಮತ್ತೆ ನಾನು ಆಪರೇಷನ್ ನ ಮಾಡಿಸ್ಕೊಳ್ಳ. ಆ ಮಾತಿಗೆ ಡಾಕ್ಟರ್ ಏನು ಮಾತಾಡಲ್ಲ. ಅದಕ್ಕೆ ಜೇನಿನೇ ಹೇಳ್ತಿರ್ತಾಳೆ, ಯಾಕೆ ಆಪರೇಷನ್ ಮಾಡಕ್ಕಾಗಲ್ವಾ? ಆ ಮಾತಿಗೆ ಡಾಕ್ಟರ್ ತುಂಬಾ ಮುಜುಗರದಲ್ಲಿ ಹೇಳ್ತಿರ್ತಾನೆ, ನಾನ್ ನಿನ್ಗೆ ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಒಂದ್ ಸೆಕೆಂಡ್ ಇರೋ, ಇಲ್ಲಿ ನೋಡು, ನಿನ್ ಹಾರ್ಟ್ ತುಂಬಾನೇ ವೀಕ್ ಇದೆ. ಇನ್ನೊಂದು ಆಪರೇಷನ್ ನ ನಿನ್ ಬಾಡಿ ತಡ್ಕೊಳಲ್ಲ. ಇಲ್ಲಿ ಅದಕ್ಕೆ ಜೇನಿ ಹೇಳ್ತಿರ್ತಾಳೆ, ಹಾಗಾದ್ರೆ ನಾನು ಸಾಯ್ತಾ ಇದ್ದೀನಾ ಅಂತ ಕೇಳ್ತಾಳೆ. ಈ ಮಾತಿಗೆ ಡಾಕ್ಟರ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಇಲ್ಲಿ ಅವರು ಫುಲ್ ಸೈಲೆಂಟ್ ಆಗಿ ಹಾಗೆ ಕುತ್ಕೋಬಿಡ್ತಾರೆ. ಜೇನಿ ಕಣ್ಣಲ್ಲಿ ಫುಲ್ ಕಣ್ಣೀರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಈ ನನ್ ಹೃದಯ ಯಾವಾಗ ಬೇಕಾದ್ರೂ ನಿಲ್ಬಹುದು. ಇಷ್ಟ ಹೇಳ್ಕೊಂಡು ಜೇನಿ ಮತ್ತೆ ಮೂಗಲ್ಲಿ ಬ್ಲಡ್ ಬರ್ತಿರುತ್ತಲ್ಲ, ಅದನ್ನ ಅವಳು ಒರೆಸ್ಕೋತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಈಗ ನಮ್ಗೆ ಒಂದು ರೋಡ್ ನ ತೋರಿಸ್ತಾರೆ. ಇಲ್ಲಿ ಇಯರ್ ನಡೀತಿರೋದ್ ಬಂದು 1999. ಆಗ ಎಲ್ಲಾ ಕಡೆ ಒಂದು ವಿಷಯದ ಬಗ್ಗೆ ತುಂಬಾನೇ ಸ್ಪ್ರೆಡ್ ಆಗಿರುತ್ತೆ. ಎಲ್ಲಾ ಕಡೆ ಭೂಕಂಪಗಳಾಗುತ್ತೆ, ಭೂಮಿಲಿ ಯಾರು ಉಳ್ದೇ ಇರಲ್ಲ, ಭೂಮಿ ಪೂರ್ತಿ ನಾಶ ಆಗುತ್ತೆ ಅಂತ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಅದೇ ರೋಡ್ ಅಲ್ಲಿ ಜೇನಿ ಕೂಡ ನಡ್ಕೊಂಡ್ ಬರ್ತಿರ್ತಾಳೆ. ಅವಳು ಕಿವಿಗೆ ಹೆಡ್ ಫೋನ್ಸ್ ಹಾಕೊಂಡಿರ್ತಾಳೆ. ಅಲ್ಲಿ ಯಾರೋ ಒಬ್ರು ಮೈಕ್ ಅಲ್ಲಿ ಹೇಳ್ತಿರ್ತಾರೆ, ನೀವು ಈಶ್ವರನ್ನ ನಂಬಿದ್ರೆ ಯಾರು ನರ್ಕಕ್ ಹೋಗಲ್ಲ. ನಿಮ್ಗೆ ನರ್ಕಕ್ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ನೀವು ಈಶ್ವರನ್ನ ನಂಬಿ. ಇದ್ ಒಂದೇ ದಾರಿ ಇರೋದು ನೀವು ಮೋಕ್ಷ ಪಡೆಯೋದಿಕ್ಕೆ. ಇಲ್ಲಿ ಜೇನಿ ನಡ್ಕೊಂಡು ಹೋಗ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೇನಿ ವಾಯ್ಸು ಬರ್ತಿರುತ್ತೆ, ನನ್ ಹಣೆ ಬರನೇ ಚೆನ್ನಾಗಿಲ್ಲ, ಅದಕ್ಕೆ ನನ್ಗೆ ಈ ತರ ಕಿತ್ತೋಗಿರೋ ಲೈಫ್ ಸಿಕ್ಕಿರೋದು. ಆದ್ರೆ ಈಗ ಈ ಲೈಫ್ ಕೂಡ ಮುಗಿಯಕ್ ಬರ್ತಾ ಇದೆ. ಇಲ್ಲಿ ಜೇನಿ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹಾಗೆ ಹೋಗ್ತಿರ್ತಾಳೆ. ಒಬ್ಳು ಲೇಡಿ ಎಲ್ಲಾರ್ಗು ಪಾಂಪ್ಲೆಂಟ್ ಗಳನ್ನ ಹಂಚ್ತಿರ್ತಾಳೆ, ಮೋಕ್ಷ ಪಡ್ಕೊಳ್ಳಿ ಅಂತ. ಇಲ್ಲಿ ಅವಳು ಜೇನಿಗೆ ಪಾಂಪ್ಲೆಂಟ್ ನ ಕೊಡ್ತಿರ್ತಾಳೆ, ಮೋಕ್ಷ ತಗೊಳ್ಳಿ, ಮೋಕ್ಷ ಪಡ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜೇನಿಗೆ ಕೇಳಿಸ್ತಿರಲ್ಲ, ಯಾಕೆಂದ್ರೆ ಅವಳು ಹೆಡ್ ಫೋನ್ಸ್ ಹಾಕಿರ್ತಾಳೆ. ಆದ್ರೂ ಆ ಲೇಡಿ ಬಿಡೋದೇ ಇಲ್ಲ. ಅವಳು ಓಡ್ ಬಂದು ಜೇನಿ ಮುಂದೆ ನಿಂತ್ಕೋತಾಳೆ. ಆ ಪಾಂಪ್ಲೆಂಟ್ ನ ಕೊಡ್ತಾ ಹೇಳ್ತಿರ್ತಾಳೆ, ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳಿ. ಜೇನಿ ಆ ಪಾಂಪ್ಲೆಂಟ್ ನ ನೋಡ್ಬಿಟ್ಟು ಅವಳು ಹೆಡ್ ಫೋನ್ಸ್ ನ ತೆಗಿತಿರ್ತಾಳೆ. ಇಲ್ಲಿ ಆ ಲೇಡಿ ಮತ್ತೆ ಹೇಳ್ತಿರ್ತಾಳೆ, ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳಿ, ಭೂಮಿ ಇನ್ನೇನು ನಾಶ ಆಗೋದಿದೆ, ಜಾಸ್ತಿ ಯೋಚನೆ ಮಾಡ್ಬೇಡಿ, ನಿಮ್ ಆತ್ಮನ ಅಮರ ಮಾಡ್ಕೊಳ್ಳಿ. ಜೇನಿ ಆ ಪಾಂಪ್ಲೆಂಟ್ ನ ನೋಡ್ಬಿಟ್ಟು, ಹಾಗಾದ್ರೆ ಭೂಮಿ ನಾಶ ಆಗ್ತಿದೆ ಅಂದ್ರೆ ಎಲ್ಲರೂ ಸಾಯ್ತಾರಲ್ವಾ? ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಹಾ ಹೌದು, ಆದ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಕೆಲವೊಂದೊಂದು ಆಯ್ಕೆ ಆದ ಆತ್ಮಗಳು ಅಮರ ಆಗುತ್ತೆ. ಜೆನಿ ಹೇಳ್ತಿರ್ತಾಳೆ, ಆತ್ಮಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ನ ದೇವರು ಬೇಗ ಮಾಡೋದಕ್ಕಾಗೋದಿಲ್ವಾ? ಈ ಮಾತು ಆ ಲೇಡಿಗೆ ಅರ್ಥ ಆಗಲ್ಲ. ಅದಕ್ಕೆ ಅವಳು ಏನು ಅಂತ ಮತ್ತೆ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಭೂಕಂಪ ಭೂಮಿ ನಾಶ ಆಗೋದಕ್ ಮುಂಚೆನೆ ಸಾಯ್ತಾರಲ್ಲ, ಅವ್ರದೇನು? ಇದಂತೂ ಚೀಟಿಂಗ್ ಅಲ್ವಾ? ನೀನು ಆ ದೇವ್ರಿಗೆ ಹೇಳು, ಇದನ್ನೆಲ್ಲ ಸ್ವಲ್ಪ ಬೇಗ ಮಾಡೋದಕ್ಕೆ. ಅಟ್ಲೀಸ್ಟ್ ಬೇರೆ ಏನಾದ್ರೂ ದಾರಿ ಇದೆಯಾ? ಬುಕ್ಕಿಂಗ್ ಏನಾದ್ರೂ ಮಾಡ್ಕೋಬಹುದಾ? ಇಲ್ಲಾಂದ್ರೆ ಅಟ್ಲೀಸ್ಟ್ ಭೂಮಿ ನಾಶನಾದ್ರೂ ಬೇಗ ಆಗೋದಕ್ಕೆ ಹೇಳು. ಆ ಲೇಡಿ ಹೇಳ್ತಿರ್ತಾಳೆ, ಇದ್ರಲ್ಲಿ ನಾನೇನ್ ಮಾಡಕ್ಕಾಗುತ್ತೆ, ನನ್ ಕೈಯಲ್ಲಿ ಏನು ಇಲ್ಲ, ಇದೆಲ್ಲ ಈಶ್ವರನ್ ಇಷ್ಟದಿಂದಾನೇ ಆಗೋದು. ಈ ಮಾತಿಗೆ ಜನಿಗೆ ಕೋಪ ಬಂದ್ಬಿಡುತ್ತೆ. ಈಶ್ವರನ್ ಇಷ್ಟನ್ ಇಟ್ಕೊಂಡು ನಾನೇನ್ ಉಪ್ಪಿನಕಾಯಿ ಹಾಕ್ಲಾ? ಇಲ್ಲಿ ನಮ್ಗೆ ತೋರಿಸ್ತಾರೆ, ಕೆಲವು ಹುಡುಗಿರು ವೈಟ್ ಡ್ರೆಸ್ ಹಾಕೊಂಡು ದೇವ್ರ ಹಾಡ್ನ ಹಾಡ್ತಿರ್ತಾರೆ. ಅವರು ದೇವ್ರಿಗೆ ಪ್ರೇಯರ್ ಮಾಡ್ತಿರ್ತಾರೆ. ಇಲ್ಲಿ ಜೆನಿ ಈ ತರ ಆಡ್ತಿರೋದನ್ನ ನೋಡಿ ಅವರೆಲ್ಲ ಎದ್ರುಕೊಂಡು ಹಾಡ್ ಹೇಳೋದನ್ನೇ ನಿಲ್ಲಿಸ್ಬಿಡ್ತಾರೆ. ಜೆನಿ ಕೋಪದಲ್ಲಿ ಫುಲ್ ಜೋರಾಗಿ ಕಿರ್ಚಾಡ್ತಿರ್ತಾಳೆ, ನನ್ಗೂ ಕೂಡ ಈ ಭೂಮಿ ನಾಶ ಆಗೋದ್ನ ನೋಡ್ಬೇಕು, ನಾನು ಹಂಗೆ ಸತ್ತೋಗ್ಬಿಡ್ಲಾ, ಈ ಭೂಮಿ ನಾಶ ಆಗೋದ್ ನಾನು ನೋಡ್ಬೇಕು ತಾನೆ, ನಾನೇನ್ ಪಾಪ ಮಾಡಿದೀನಿ ಹೇಳು ನನ್ಗೆ ಅಂತ ಅವಳು ಪೇಪರ್ ನ ಬಿಸಾಕ್ಬಿಟ್ಟು ಜೋರಾಗಿ ಕಿರ್ಚಾಡ್ತಿರ್ತಾಳೆ.
ಆ ಲೇಡಿ ಆ ಪೇಪರ್ ನ ಎತ್ಕೊಂಡು ಈಶ್ವರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಗ್ತಾ ಅಲ್ಲಿಂದ ಓಡೋಗ್ತಿರ್ತಾಳೆ. ಮತ್ತೆ ಅಲ್ಲಿರೋ ಎಲ್ಲ ವೈಟ್ ಡ್ರೆಸ್ ಹಾಕಿರೋ ಹುಡುಗಿರ್ನು ಕೂಡ ಕರ್ಕೊಂಡು ಹೋಗ್ಬಿಡ್ತಾಳೆ. ಅವರೆಲ್ಲ ಹೋಗ್ತಿರೋದನ್ನ ನೋಡಿ ಜೆನಿ ರೋಡ್ ತುಂಬಾ ಓಡಾಡ್ಕೊಂಡು ಹೇಳ್ತಿರ್ತಾಳೆ, ನಾನು ಏನಾದ್ರು ಕೇಳ್ದನ, ನಾನ್ ಚಂದ್ರನ್ ಕೇಳಿದ್ನ, ನಕ್ಷತ್ರನ್ ಕೇಳಿದ್ನ, ಇಲ್ಲ ಯಾವತ್ತೂ ಸಾಯ್ಲೇಬಾರ್ದು, ನನ್ಗೆ ಅಮರ ವರ ಕೊಡಿ ಅಂತ ಏನಾದ್ರು ಕೇಳಿದ್ನ? ನಾನು ಬರೀ ಕೇಳ್ತಿರೋದೇ ಒಂದು, ನನ್ಗೆ ಆಸೆ ಇರೋದು ಒಂದೇ, ಈ ಭೂಮಿ ನಾಶ ಆಗೋದನ್ನ ನಾನು ನೋಡ್ಬೇಕು, ಅಲ್ಲಿವರೆಗೂ ನಾನು ಬದುಕಿರ್ಬೇಕು. ಜೆನಿ ಈ ತರ ಜೋರಾಗಿ ಕಿರ್ಚಾಡ್ತಿರೋದನ್ನ ನೋಡಿ ರೋಡಲ್ಲಿ ತುಂಬಾ ಜನ ಓಡಾಡ್ತಿರ್ತಾರಲ್ಲ, ಅವರೆಲ್ಲರೂ ಜೆನಿ ಸುತ್ತ ಗುಂಪಾಗಿ ನಿಂತಿರ್ತಾರೆ. ಅವ್ರನ್ನೆಲ್ಲ ನೋಡ್ಕೊಂಡು ಜೆನಿ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ, ತೋರ್ಸಿ ಈ ಭೂಮಿ ಹೆಂಗ್ ನಾಶ ಆಗುತ್ತೆ, ಹೆಂಗೆ ಭೂಕಂಪ ಆಗುತ್ತೆ, ತೋರ್ಸಿ ನನ್ಗೆ ಅಂತ ಅವಳು ಕಿರ್ಚ್ತಿರ್ತಾಳೆ. ಇಲ್ಲಿ ಜೆನಿ ಹೋಗ್ತಿರೋರಿಂದ ಎಲ್ಲ ಹೋಗ್ತಾ ಗಂಟ್ಲು ಕಿತ್ತೋಗೋವರೆಗೂ ಕಿರ್ಚ್ಕೊಂಡು ತೋರ್ಸಿ ನನ್ಗೆ ಎಲ್ಲಿದೆ ತೋರ್ಸಿ ಅಂತೆಲ್ಲ ಹೇಳ್ತಿರ್ತಾಳೆ. ಜೆನಿ ಇಷ್ಟೊಂದು ಜೋರಾಗಿ ಕಿರ್ಚಾಡ್ತಿರೋದ್ರಿಂದ ಅವಳು ಎದೆನ ಹಿಡ್ಕೊಂಡು ಅಪ್ಪ ನನ್ ಹೃದಯ ಅಂತ ಹೇಳ್ತಿರ್ತಾಳೆ. ಜೆನಿ ಇಷ್ಟೆಲ್ಲ ಕೂಗಾಡದ್ಮೇಲೆ ಅಲ್ಲೇ ಇರೋ 2 ಸ್ಟೆಪ್ಸ್ ಹತ್ರ ಹೋಗಿ ಅವಳು ಕುತ್ಕೋತಾಳೆ. ಇಲ್ಲಿ ಜೆನಿ ಅಲ್ಲಿ ಕುತ್ಕೊಂಡ್ ಮೇಲೂ ಕೂಡ ಹೇಳ್ತಿರ್ತಾಳೆ, ನನ್ಗೆ ಅನ್ಸೋದ್ ಒಂದೇ, ಈ ಭೂಮಿ ನಾಶ ಆಗೋವರೆಗೂ ನಾನು ಬದುಕಿರ್ಬೇಕು, ಅದನ್ನ ನಾನು ನೋಡ್ಬೇಕು. ಇಷ್ಟ ಹೇಳ್ಕೊಂಡ್ಮೇಲೆ ಜೆನಿಗೆ ತುಂಬಾ ಎಮೋಷನಲ್ ಫೀಲ್ ಆಗ್ಬಿಡುತ್ತೆ. ಇಲ್ಲಿ ಅವಳು ಎಮೋಷನಲ್ ಆಗಿ ಅಳ್ತಾ ಅವಳು ಮತ್ತೆ ಹೇಳ್ತಿರ್ತಾಳೆ, ಯಾಕೆ ಇದು ಕೂಡ ನಾನು ಹಣೆ ಬರ್ದಲ್ಲಿ ಇಲ್ವಾ? ಇಲ್ಲಿ ಅವಳು ಅಳ್ತಾ ಹೇಳ್ತಿರ್ತಾಳೆ, ನನ್ಗೋಸ್ಕರ ನೀವು ಇಷ್ಟು ಮಾಡೋದಕ್ಕಾಗೋದಿಲ್ವಾ? ಯಾಕಾಗಲ್ಲ? ಇಷ್ಟ ಹೇಳಿದ್ಮೇಲೆ ಜೆನಿ ಅವಳ ಕಣ್ಣ ಒರ್ಸ್ಕೊತಿರ್ತಾಳೆ. ಜೆನಿ ಸ್ವಲ್ಪ ಕತ್ತದಾಗ ಅವಳ ಎದುರುಗಡೆ ಒಂದು ಚಿಕ್ಕ ಹುಡುಗ ಕೆಳಗಡೆ ಕುತ್ಕೊಂಡು ಬ್ಲೂ ಕಲರ್ ಐಸ್ ಕ್ರೀಮ್ ನ ತಿಂತಿರ್ತಾನೆ. ಇಲ್ಲಿ ಅವನು ಕೂಡ ಜೆನಿನ ನೋಡ್ಬಿಟ್ಟು ಕೇಳ್ತಿರ್ತಾನೆ, ನೀವ್ ಯಾವತ್ತಾದ್ರೂ ಬ್ಲೂ ಐಸ್ ಕ್ರೀಮ್ ನ ತಿಂದಿದ್ದೀರಾ? ಅದಕ್ಕೆ ಜೆನಿ ಆ ಹುಡುಗನಿಂದ ಐಸ್ ಕ್ರೀಮ್ ಕಿತ್ಕೊಂಡು ಫಸ್ಟ್ ಎಲ್ಲಾ ಕಡೆನೂ ಚುಪ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ನ ತಿನ್ಕೋಬಿಡ್ತಾಳೆ. ಇಲ್ಲಿ ಅವಳು ಬಾಯಿ ತುಂಬಾ ಐಸ್ ಕ್ರೀಮ್ ನ ತುಂಬಿಕೊಂಡು ಆ ಕಡ್ಡಿನ ವಾಪಸ್ ಆ ಹುಡ್ಗಂಗೆ ಕೊಡ್ತಾ ಹೇಳ್ತಿರ್ತಾಳೆ, ಈಗ ನಾನ್ ತಿಂದಿದ್ದೀನಿ. ಆ ಚಿಕ್ಕ ಹುಡ್ಗ ಅಂತೂ ಫುಲ್ ಶಾಕ್ ಅಲ್ಲಿ ಕಡ್ಡಿನ ಹಾಗೆ ಹಿಡ್ಕೊಂಡು ನೋಡ್ತಿರ್ತಾನೆ. ಇಲ್ಲಿ ಜೆನಿ ಪಟ್ ಅಂತ ಎದ್ದೊಟ್ಟೋಗ್ಬಿಡ್ತಾಳೆ. ಜೆನಿ ಅಲ್ಲಿಂದ ಹೋದ್ಮೇಲೆ ಅವನು ಶಾಕ್ ಇಂದ ಆಚೆ ಬಂದಾಗ ಜೋರಾಗಿ ಅಳ್ತಿರ್ತಾನೆ. ಅದೇ ಜೆನಿ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿ ಅವಳು ಹೆಡ್ಫೋನ್ಸ್ ಹಾಕೊಂಡು ನಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಆ ಚಿಕ್ಕ ಹುಡ್ಗ ಕಡ್ಡಿನ ಮುಂದೆ ಇಟ್ಕೊಂಡು ಅದನ್ನ ನೋಡ್ಕೊಂಡು ಅಳ್ತಿರ್ತಾನೆ. ಆಗ ನಮ್ ಹೀರೋದು ಎಂಟ್ರಿ ಆಗುತ್ತೆ. ಇಲ್ಲಿ ಆ ಹುಡ್ಗನ್ಗೆ ಅವನು ಸಮಾಧಾನ ಮಾಡ್ತಿರ್ತಾನೆ, ಅಳ್ಬೇಡ ಸುಮ್ನಿರು ಅಂತ. ಇಲ್ಲಿ ಅವನ್ ಜೋಬಿಂದ ಒಂದು ಲಾಲಿಪಾಪ್ ನ ತೆಗೆದ್ಬಿಟ್ಟು ನೀನ್ ಇದನ್ ತಿಂತೀಯಾ ಅಂತ ಕೊಡ್ತಿರ್ತಾನೆ. ಇಲ್ಲಿ ಆ ಹುಡ್ಗ ಲಾಲಿಪಾಪ್ ನ ನೋಡಿದ ತಕ್ಷಣ ಕಡ್ಡಿ ಕೆಳಗಿಟ್ಬಿಟ್ಟು ಲಾಲಿಪಾಪ್ ನ ಇಸ್ಕೊತಾನೆ. ಆ ಹುಡ್ಗನ್ ತಾಯಿ ಓಡ್ ಬರ್ತಾ, ಜಿನ್ಸು ನೀನು ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಕೇಳ್ತಿರ್ತಾರೆ. ಅವ್ರ ಮಗನ ಹತ್ರ ಬಂದ್ಮೇಲೆ ಅವ್ರ ಮಗನ ಎಬ್ರಿಸ್ತಾ, ಜಿನ್ಸು ನೀನು ಹುಷಾರಾಗಿದ್ಯಾ ತಾನೆ? ಜಿನ್ಸೋನ ಕರ್ಕೊಂಡ್ ಹೋಗ್ತಾ, ನಾನು ಎಷ್ಟೊತ್ತವರೆಗೂ ನಿನ್ನ ಹುಡುಕ್ತಿದ್ದೆ ಗೊತ್ತಾ ಅಂತ ಕರ್ಕೊಂಡ್ ಹೋಗ್ತಿರ್ತಾರೆ. ಆಮೇಲೆ ಅವರು ಹೀರೋ ಕಡೆ ತಿರುಗ್ಬಿಟ್ಟು ತಲೆ ಬಗ್ಸ್ತಾ ಥ್ಯಾಂಕ್ ಯು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕೂಡ ವೆಲ್ಕಮ್ ಅಂತ ತಲೆ ಬಗ್ಸಿ ಹೇಳ್ತಿರ್ತಾನೆ. ಅಲ್ಲಿ ಹೀರೋಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಹೀರೋ ಹತ್ರ ಬರ್ತಾ ಹೇಳ್ತಿರ್ತಾರೆ, ಇವಳು ಫುಲ್ ಸಿಟಿಲಿ ಉಲ್ಟಾ ತಲೆ ಅವಳು ಅಂತ ಫುಲ್ ಫೇಮಸ್. ಇಲ್ಲಿ ಆ ವ್ಯಕ್ತಿ ಬೇರೆ ಯಾರ ಬಗ್ಗೆನೂ ಜೆನಿ ಬಗ್ಗೆ ಮಾತಾಡ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋ ಜೆನಿ ಕಡೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಜೆನಿ ರೋಡ್ ಅಲ್ಲಿ ಇರೋರ ಹತ್ರ ಎಲ್ಲಾರ ಹತ್ರನೂ ಮಾತಾಡ್ತಿರ್ತಾಳೆ, ನೀವೆಲ್ಲಾರು ನನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ, ನನ್ಗೆ ಒಳ್ಳೆ ಆಯಸ್ ಕೊಡ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ, ನಾನ್ ಬದುಕ್ಬೇಕು ಅಂತ ದೇವ್ರ ಹತ್ರ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹಾರ್ಟ್ ಹೌಸ್ ಓನರ್ ಅಜ್ಜಿ ಇದಾರಲ್ಲ ಅವ್ರ ಮೊಮ್ಮಗಳು ಇವಳು, ಮತ್ತೆ ಇವಳು ಫುಲ್ಲು ಮೆಂಟಲ್ ಅಂತೆಲ್ಲ ಹೇಳ್ತಿರ್ತಾರೆ. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ಎಷ್ಟಾಗುತ್ತೋ ಅಷ್ಟು ಅವಳಿಂದ ದೂರ ಇರೋ ಹುಂಜೋಂಗ್ ಅಂತ ಹೇಳ್ತಿರ್ತಾರೆ. ಇಷ್ಟ ಹೇಳಿದ್ಮೇಲೆ ಅವ್ರು ಅಲ್ಲಿಂದ ಹೋಗ್ತಿರ್ತಾರೆ. ಹೋಗ್ತಾ ಬೇರೆಯವ್ರಿಗೆ ಹೇಳ್ತಿರ್ತಾರೆ, ಎಲ್ಲ ಬೇಗ ಮಾಡಿ ಪಟ ಅಂತ ಮಾಡಿ. ಇಲ್ಲಿ ಹೀರೋ ಮತ್ತೆ ಜೆನಿ ಕಡೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಜೆನಿ ಅಂತೂ ಫುಲ್ಲು ಮೆಂಟಲ್ ತರ ಆಡ್ತಿರ್ತಾಳೆ, ನಾನಂತೂ ಬದುಕಕ್ಕಾಗಲ್ಲ, ಎಂಜಾಯ್ ಮಾಡಕ್ಕಾಗಲ್ಲ, ಹೋಗಿ ನಿಮ್ ಜೀವನಾದ್ರೂ ನೀವು ಎಂಜಾಯ್ ಮಾಡಿ, ನನ್ಗೆ ನಿಜವಾಗ್ಲೂ ತಲೆ ಕೆಟ್ಟೋಗ್ತಿದೆ, ಇನ್ನು ಭೂಮಿ ನಾಶ ಆಗ್ತಿದ್ಯಂತೆ. ಈ ಪೋಸ್ಟರ್ನ ತೆಗ್ದಾಕೆ ಅಂತ ಪೋಸ್ಟರ್ನ ಕಿತ್ತಿ ಕೈಯಲ್ಲಿ ಎಳ್ದಾಡ್ತಿರ್ತಾಳೆ. ಪೋಸ್ಟರ್ ಇಟ್ಕೊಂಡಿರೋರಂತೂ ಫುಲ್ ಎದ್ರಕೊಂಡು ಪೋಸ್ಟರ್ ನ ಹೇಳ್ಕೊಬಿಡ್ತಾರೆ. ಜೆನಿ ಮತ್ತೆ ನಡ್ಕೊಂಡು ಹೋಗ್ತಿರ್ತಾಳೆ, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ತಲೆ ಕೆಳಗ್ ಮಾಡಿದ್ರು ನಿಮ್ಗಂತೂ ಒಂದೇ ಒಂದ್ ಸೆಕೆಂಡಿಗೂ ಮೋಕ್ಷ ಅನ್ನೋದು ಸಿಗಲ್ಲ. ಅದಕ್ಕೆ ಎಲ್ಲಾರು ವೆಕೇಶನ್ಸ್ ಗಳಿಗೋಗಿ ಸುತ್ತಾಡಿ ಎಂಜಾಯ್ ಮಾಡಿ ಚೆನ್ನಾಗಿ ತಿನ್ನಿ, ಇದು ಬರೀ 2 ನಿಮಿಷದ ಜೀವನ ಅಷ್ಟೇ. ಇಷ್ಟ ಹೇಳ್ಕೊಂಡು ಜೆನಿ ನಡ್ಕೊಂಡು ಹೋಗ್ತಿರ್ತಾಳೆ. ಜಂಗ್ ಮಾತ್ರ ಜೆನಿನೇ ನೋಡ್ಕೊಂಡು ನಿಂತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಇವಾಗ ಒಂದು ಪ್ರಾಪರ್ಟಿನ ತೋರಿಸ್ತಾರೆ. ಅಲ್ಲಿ ಒಂದು ವಾರ್ನಿಂಗ್ ಬೋರ್ಡ್ ನ ಹಾಕಿರ್ತಾರೆ, ಇದು ಪ್ರೈವೇಟ್ ಪ್ರಾಪರ್ಟಿ, ಓನರ್ ಪರ್ಮಿಷನ್ ಇಲ್ದೆ ಯಾರು ಒಳಗ್ ಹೋಗೋ ಹಾಗಿಲ್ಲ. ಪ್ರಾಪರ್ಟಿ ಒಳಗಡೆ ನಮ್ಗೆ ತೋರಿಸ್ತಾರೆ. ಆ ಪ್ರಾಪರ್ಟಿ ಒಳಗಡೆ ತುಂಬಾ ಕಸಗಳನ್ನ ಹಾಕಿರ್ತಾರೆ. ಒಬ್ಬ ಕಸಾಯ ವ್ಯಕ್ತಿ ಅಲ್ಲಿ ಏನಾದ್ರು ಚೆನ್ನಾಗಿರೋದು ಸಿಗುತ್ತಾ ಅಂತ ಹುಡುಕ್ತಿರ್ತಾನೆ. ಅವನು ಕಸ ಎಲ್ಲ ಎತ್ತಾಕುವಾಗ ಅವನ್ಗೆ ಒಂದು ತವ ಸಿಗುತ್ತೆ. ಅರೆ ವಾವ್, ತವ ಸಿಕ್ತು, ಇವತ್ತು ನಾನು ಮನೆಗೆ ಹೋಗಿ ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ. ಆ ವ್ಯಕ್ತಿ ಹೀಗೆ ನಡ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಒಂದು ಸೈಕಲ್ ಕಾಣಿಸುತ್ತೆ. ಅದು ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಟೈರ್ ಮಣ್ಣೊಳಗಡೆ ಅದುಕೊಂಡ್ಬಿಟ್ಟಿರುತ್ತೆ. ಆ ವ್ಯಕ್ತಿಯ ಸೈಕಲ್ ನ ನೋಡ್ಬಿಟ್ಟು ಅದ್ರ ಹತ್ರ ಹೋಗ್ತಿರ್ತಾನೆ. ಅವನು ಅದನ್ನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಅಯ್ಯೋ ದೇವ್ರೆ, ಇದಂತೂ ಟೈರ್ ಎಲ್ಲ ಮಣ್ಣಲ್ಲಿ ಕಚ್ಕೊಂಡ್ಬಿಟ್ಟಿದ್ಯಲ್ಲ. ಮಣ್ಣತ್ರ ಇರೋ ಟೈರ್ ನ ಕಾಲಲ್ಲಿ ತುಳಿತಾ ಆ ಸೈಕಲ್ ನ ಮೇಲೆ ಕೆಳಿತಿರ್ತಾನೆ. ಬೇಗ ಮೇಲಕ್ ಬಾ ಅಂತ ಹೇಳ್ತಿರ್ತಾನೆ. ಅವ್ನ್ ಬಾಡಿಲಿರೋ ಶಕ್ತಿ ಎಲ್ಲ ಹಾಕಿ ಆ ಸೈಕಲ್ ನ ಮೇಲೆ ಕೆಳಿದ್ರೆ ಆ ಸೈಕಲ್ ಬರ್ತಿರಲ್ಲ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಇದೇನ್ ಸೈಕಲ್ ಇಲ್ಲ ಟ್ರಕ್. ಹಿಂಗ್ ಎಳಿವಾಗ ಅವನು ಜೋರಾಗಿ ಹಿಂದಕ್ಕೆ ಹೋಗಿ ಬಿದೋಗ್ಬಿಡ್ತಾನೆ. ಅಲ್ಲಿ ತುಂಬಾ ಕೊಚ್ಚೆ ನೀರಿರುತ್ತೆ, ಅದ್ರಲ್ಲಿ ಅವನು ಬಿದೋಗ್ತಾನೆ. ಅವನು ಎತ್ಕೂತ
ಕುತ್ಕೊಂಡಾಗ ಅವ್ನ ಕೈಗಳೆಲ್ಲ ಫುಲ್ ಗಲೀಜಾಗಿರುತ್ತೆ. ಅವನು ಅದ್ರದ್ದು ಸ್ಮೆಲ್ ನೋಡಿ ವ್ಯಾ ಅಂತ ವಾಂತಿ ಮಾಡೋ ತರ ರಿಯಾಕ್ಷನ್ ಕೊಡ್ತಿರ್ತಾನೆ. ಆ ವ್ಯಕ್ತಿ ಕೈಗೆಲ್ಲ ಗ್ರೀಸ್ ಅಂಟ್ಕೊಂಡಿರುತ್ತಲ್ಲ ಆ ತರ ಕಲೆಗಳಾಗಿರುತ್ತೆ. ಇಲ್ಲಿ ಅವನು ಕೈಗಳನ್ನ ಉಜ್ತಾ ಇದೇನಿದು ವ್ಯಾ ಅಂತಲ್ಲ ಅಂತಿರ್ತಾನೆ. ನೀರ್ ಯಾಕೆ ಇಷ್ಟೊಂದು ತುಂಬಿಕೊಂಡಿದೆ ಅಂತ ಅವನು ಆ ಕಡೆ ತಿರುಗಿ ನೋಡಿದಾಗ ಅದು ಸ್ಯಾನಿಟರಿ ನೀರಾಗಿರುತ್ತೆ. ಅದೇ ಟೈಮ್ಗೆ ಮಳೆ ಕೂಡ ಜೋರಾಗಿ ಬರ್ತಿರುತ್ತೆ. ಆ ವ್ಯಕ್ತಿ ಸ್ಯಾನಿಟರಿದು ದೊಡ್ಡ ಪೈಪ್ ಇರುತ್ತಲ್ಲ ಅದನ್ನೇ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಹೀಗೆ ಸ್ವಲ್ಪ ಹೊತ್ತು ನೋಡಿದ್ಮೇಲೆ ಅವನು ಎದ್ ನಿಂತ್ಕೋತಾನೆ. ಆ ವ್ಯಕ್ತಿ ಎದ್ದಾಗ ಅವನ್ಗೆ ಮೈ ಕೈ ಎಲ್ಲ ನೋವಾಗ್ತಿರುತ್ತೆ. ಇಲ್ಲಿ ಅವ್ನ ಕೈನ ನೋಡ್ಕೊಂಡಾಗ ಈ ಆಮೆದು ಮೇಲ್ಗಡೆ ಶೆಲ್ ಇರುತ್ತಲ್ಲ ಆ ತರ ಅವ್ನ ಕೈ ಕನ್ವರ್ಟ್ ಆಗ್ತಿರುತ್ತೆ. ಆ ವ್ಯಕ್ತಿಗೆ ಕಿವಿಲಿ ಏನೋ ಕಡಿತಿರುತ್ತೆ. ಅದಕ್ಕೆ ಅವನು ಕೈ ಹಾಕ್ಬಿಟ್ಟು ಅದನ್ನ ಜೋರಾಗಿ ಕೀಳ್ತಾನೆ. ಇಲ್ಲಿ ಮುಂದೆ ಇಟ್ಕೊಂಡು ನೋಡಿದಾಗ ಅದು ಒಂಥರ ತುಂಬಾ ಕೆಟ್ಟು ಹುಳ ತರ ಇರುತ್ತೆ. ಆ ಹುಳನ ನೋಡಿದ್ಮೇಲೆ ಅವನು ಅದನ್ನ ಪಟ್ ಅಂತ ಬಿಸಾಕ್ಬಿಡ್ತಾನೆ. ಆದ್ರೆ ಅವ್ನ ಕೈಗಳೆಲ್ಲ ಆಮೆದು ಶೆಲ್ ಇರುತ್ತಲ್ಲ ಆ ತರ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತೆ ಅವನ್ಗೆ ಉಸಿರು ಕೂಡ ಫುಲ್ ಕಟ್ಬಿಡುತ್ತೆ. ಇಲ್ಲಿ ಅವನು ಕತ್ನ ಫುಲ್ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಆಮೇಲೆ ಮತ್ತೆ ಅದೇ ಕೊಚ್ಚೆ ನೀರಲ್ಲಿ ಅವನು ಬಿದೋಗ್ಬಿಡ್ತಾನೆ. ಹೀಗೆ ಆಗಿ ಅವನ್ ಪ್ರಾಣ ಹೊರಟೋಗುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಒಬ್ರು ತಾತನ ತೋರಿಸ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ ಇದು ಪಕ್ಕ ಯಾರೋ ಸೀರಿಯಲ್ ಕಿಲ್ಲರ್ದೆ ಕೆಲಸ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ತೋರಿಸಿದ್ರಲ್ಲ ಜಂಗಿಗೆ ಬುದ್ಧಿವಾದ ಹೇಳ್ತಿದ್ದ ವ್ಯಕ್ತಿ, ಅವನು ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಿರ್ತಾನೆ. ಇಲ್ಲಿ ಆ ತಾತ ಒಂದು ಫೋಟೋನ ತೆಗೆದ್ಬಿಟ್ಟು ಒಬ್ಬ ವ್ಯಕ್ತಿನ ಪಾಯಿಂಟ್ ಮಾಡಿ ತೋರಿಸ್ತಾ ಹೇಳ್ತಿರ್ತಾನೆ, 2 ವಾರದಿಂದ ಪಾರ್ಕ್ ಯೋಂಗ್ ಸಿಕ್ ಜೊತೆ ನನ್ಗೆ ಮಾತುಕತೆನೆ ಆಗಿಲ್ಲ, ಅವನು ಪಕ್ಕ ಕಾಣೆ ಆಗಿದ್ದಾನೆ. ಅದನ್ನ ಕೇಳಿ ಜಾಂಗ್ ಫ್ರೆಂಡ್ ಏನಿರ್ತಾರೋ ಅವರು ಕಣ್ಣುಚ್ತಾ ಇರ್ತಾರೆ. ಇಲ್ಲಿ ಆ ತಾತ ಇನ್ನೊಬ್ರು ವ್ಯಕ್ತಿನ ತೋರಿಸ್ತಾ ಹೇಳ್ತಿರ್ತಾನೆ, ಲಾಸ್ಟ್ ವಾರದಿಂದ ಕಿಂಬಾಂಗ್ ಪಾಲ್ ಕೂಡ ಯಾವ್ದೇ ತರ ಗುರ್ತಿಲ್ದಂಗೆ ಮಾಯ ಆಗ್ಬಿಟ್ಟಿದ್ದಾನೆ. ಜಾಂಗ್ ಫ್ರೆಂಡ್ ಹೇಳ್ತಿರ್ತಾನೆ, ಹಾ ಇಲ್ಲ, ನೀವು ಯಾವಾಗ್ಲೂ ಅವ್ರ ಹತ್ರ ಜಗಳ ಆಡ್ತಿರ್ತೀರಾ, ಕುಡ್ದ್ಬಿಟ್ಟು ಅವ್ರ ಮೇಲೆ ಕೈ ಕೂಡ ಮಾಡ್ತೀರಾ, ನಿಮ್ಮನ್ ಬಿಟ್ಟು ಅವ್ರು ಓಡೋಗ್ದೆ ಇನ್ನೇನ್ ಮಾಡ್ತಾರೆ. ಆ ತಾತ ಹೇಳ್ತಿರ್ತಾರೆ, ಕಿಂಬಾಂಗ್ ಪಾಲ್ಗೆ ನಾನು 5,000 ವಾನ್ಸ್ ನ ಕೊಡ್ಬೇಕು. ಆ ಕಂಜೂಸ್ ನನ್ ಮಗ ಅವ್ನ್ ದುಡ್ಡನ್ನ ಇಸ್ಕೊಳ್ದೆ ಎಲ್ಲೂ ಮಾಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತಾತ ಆ ಕಡೆ ಈ ಕಡೆ ಎಲ್ಲ ನೋಡ್ಬಿಟ್ಟು ನಿಧಾನಕ್ಕೆ ಹೇಳ್ತಿರ್ತಾರೆ, ಅವನು ಪಕ್ಕ ಮರ್ಡರ್ ಆಗಿದ್ದಾನೆ. ಅದಕ್ಕೆ ಜಾಂಗ್ ಫ್ರೆಂಡ್ ಹೇಳ್ತಿರ್ತಾನೆ, ಅದಕ್ಕೆ ನೀವು ಪೊಲೀಸವ್ರ ಹತ್ರ ಹೋಗಿ ಇದ್ರ ಬಗ್ಗೆ FIR ರಿಜಿಸ್ಟರ್ ಯಾಕೆ ಮಾಡಿಸ್ಬಾರ್ದು. ಅದಕ್ಕೆ ಆ ತಾತಂಗೆ ಕೋಪ ಬಂದ್ಬಿಡ್ತಾ. ಇಲ್ಲಿ ಅವರು ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾರೆ, ಆ ಕೆಲ್ಸಕ್ ಬರ್ದಿರೋ ಪೊಲೀಸ್ಗಳು ನನ್ ಮಾತನ್ನ ನಂಬಿಡ್ತಾರ ನೋಡು. ಆ ತಾತ ಆ ತರ ಕೂಗ್ತಿರೋದಕ್ಕೆ ರೂಮ್ ಅಲ್ಲಿರೋರೆಲ್ಲಾರು ಆ ತಾತನ್ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ತಾತ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವಂತೂ ದೊಡ್ಡದಾಗಿ ಹೇಳ್ತಿರಲ್ಲ, ನಾರ್ಮಲ್ ಜನಗಳು ನಾರ್ಮಲ್ ಪ್ರಜೆಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಕೊಚ್ಕೋತಿರ್ತಿರಲ್ಲ, ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಾಂಗ್ ಫ್ರೆಂಡ್ ಏನಿರ್ತಾರಲ್ಲ ಅವರು ಅವ್ರ ಟೈಮ್ ನ ಲೂಸ್ ಮಾಡ್ಕೊಳ್ತಾರೆ. ಇವಾಗ ನಾನು ಇವ್ರಿಗೆ ಏನಂತ ಹೇಳಿ, ನಾನು ಏನ್ ಮಾಡ್ಲಿ. ಜಾಂಗ್ ಫ್ರೆಂಡ್ ಬಾಗ್ಲ ಕಡೆ ನೋಡಿದಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಟೋಕನ್ ನ ತಗೋತಿರ್ತಾನೆ. ಇಲ್ಲಿ ಆ ತಾತ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆರ್ಟಿಕಲ್ ಅಲ್ಲೂ ಇದೇ ಬರ್ದಿರೋದು, ಆರ್ಟಿಕಲ್ 7 ಮತ್ತೆ ಕ್ಯಾಶುವಲ್ಸ್ 1, ಎಲ್ಲಾ ಪ್ರಜೆಗಳಿಗೂ ಒಂದೇ ತರ ನ್ಯಾಯ ಕೊಡ್ಬೇಕು, ಯಾರು ಮೇಲೆಲ್ಲ ಕೀಳಲ್ಲ ಹಾಗೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿಗೆ ಟೋಕನ್ ನಂಬರ್ 40 ಅಂತ ಬಂದಿರುತ್ತೆ. ಅದ್ರಲ್ಲಿ ಬೆಲ್ ಆಗ್ತಿರೋದು 38. ಈಗ 38ನೇ ಟೋಕನ್ ನಡೀತಿರುತ್ತೆ. ಇಲ್ಲಿ ಅವನು ಯಾವ ಕಡೆಗೆ ಹೋಗ್ಬೇಕು ಅಂತ ಅವ್ನು ಟೋಕನ್ ಇಟ್ಕೊಂಡು ಎಲ್ಲಾ ಕಡೆನೂ ನೋಡ್ತಿರ್ತಾನೆ. ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಎಲ್ಲಾ ಎಂಪ್ಲಾಯಿಗಳು, ಅವರೆಲ್ಲ ಎದ್ರುಕೊಂಡು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಡೌ ಮಾಡ್ತಿರ್ತಾರೆ. ಇಲ್ಲಿ ಜಾಂಗ್ ಅವ್ರ ಫ್ರೆಂಡ್ ಎಲ್ಲಾ ವರ್ಕರ್ ಕಡೆ ನೋಡಿದಾಗ ಅವರು ಫೈಲು ಅದು ಇದು ಅಂತ ಎಲ್ಲರೂ ಅವ್ರ ಚೇರ್ ನ ಬಿಟ್ಟು ಎದ್ದು ಓಡಾಡ್ತಿರ್ತಾರೆ. ಅಯ್ಯೋ ಇವರೆಲ್ಲ ಎಷ್ಟೊಂದು ಡೌ ಮಾಡ್ತಿದ್ದಾರೆ ನೋಡು, ಇವಾಗ ನಾನ್ ಏನ್ ಮಾಡ್ಲಿ ಅಂತ ಅವನು ಕೂಡ ಎಲ್ಲಾ ಕಡೆನೂ ತಿರುಗಿ ನೋಡ್ತಿರ್ತಾನೆ. ಆಗ ನಮ್ ಹೀರೋ ಕಾಣಿಸ್ಕೊತಾನೆ. ಇಲ್ಲಿ ಹೀರೋ ಜೆರಾಕ್ಸ್ ಮಿಷಿನ್ ಹತ್ರ ಏನೋ ಕೆಲಸ ಮಾಡ್ತಿರ್ತಾನೆ. ಆಗ ಅವನು ಜೋರಾಗಿ ಕಿರ್ಸ್ತಾ, ಲಿಯಂಗ್ ಜಾನ್ ಒಂದ್ ನಿಮಿಷ ಇಲ್ಲಿ ಬಾ ಇಲ್ಲಿ ಅಂತ ಕರಿತಿರ್ತಾನೆ. ನಾವು ಇನ್ಮೇಲೆ ಹೀರೋಗೆ ಜಾಂಗ್ ಬೇಡ ಲೀ ಅಂತ ಕರೆಯೋಣ, ಅದು ಈಸಿ ಇರುತ್ತೆ. ಲೀಗೆ ಗೊತ್ತಾಗ್ತಿರಲ್ಲ ಯಾರ್ ಕರಿತಿರೋದು ಅಂತ. ಅವನು ಎಲ್ಲಾ ಕಡೆನೂ ಸುತ್ತಮುತ್ತ ನೋಡ್ತಿರ್ತಾನೆ. ಆಗ ಲೀ ಫ್ರೆಂಡ್ ಇರ್ತಾರಲ್ಲ ಅವರು ಇಲ್ಲಿ ಬಾ ಅಂತ ಕೈ ಎತ್ತಿ ತೋರಿಸ್ತಿರ್ತಾರೆ. ಅದಕ್ಕೆ ಲೀ ಹೇಳ್ತಿರ್ತಾನೆ, ಹಾ ಬಂದೆ ಅಂತ. ಆದ್ರೆ ಲೀ ಫ್ರೆಂಡ್ ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾನೆ, ಬೇಗ ಬಾ, ಸ್ವಲ್ಪ ಬೇಗ ಬಾ, ಅರ್ಜೆಂಟ್ ಇದೆ, ಬೇಗ ಬಾ ಅಂತೆಲ್ಲ ಹೇಳ್ತಿರ್ತಾನೆ. ಲೀ ಫ್ರೆಂಡ್ ಆ ತಾತನ್ಗೆ ಹೇಳ್ತಿರ್ತಾನೆ, ನೀವ್ ಇಲ್ಲಿಂದ ಹೋಗಿ, ನಾವು ಅವ್ರಿಬ್ರು ಹುಡುಕೋತೀವಿ. ಲೀ ಜೆರಾಕ್ಸ್ ಮಿಷಿನ್ ಹತ್ರ ಏನೋ ಹುಡುಕ್ತಿರ್ತಾನೆ. ಆಗ ಮಿಸ್ ಆಗಿ ಅಲ್ಲಿಟ್ಟಿರೋ ಎಲ್ಲಾ ಪೇಪರ್ಗಳು ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ನೋಡಿ ಲೀ ಫ್ರೆಂಡ್ ಹುಡುಕ್ತಿರ್ತಾನೆ, ಇವನು ನಿಜವಾಗ್ಲೂ ದೊಡ್ಡ ಕತ್ತೆ ಅಂತ. ಲೀ ಫ್ರೆಂಡ್ ಲೀಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ಬಿಟ್ಟು, ನಿನ್ಗೆ ಗಮನ ಎಲ್ಲಿರುತ್ತೆ ನೋಡು, ಇದನ್ನ ಈ ತರ ಎತ್ತಿಡೋದು ಅಂತೆಲ್ಲ ಎತ್ತಿಡ್ತಿರ್ತಾರೆ. ಲೀ ಫ್ರೆಂಡ್ ಲೀಗೆ ಹೇಳ್ತಿರ್ತಾರೆ, ನೋಡು ನೀನು ಹೊಸದಾಗಿ ಕೆಲ್ಸಕ್ ಬಂದಿರೋದಲ್ವಾ, ಈಗ ನಿನ್ ಚಾನ್ಸು ಈ ರಾಕ್ಷಸನ್ನ ಸಂಭಾಳಿಸೋದು. ಇವನು ಕಂಪ್ಲೇಂಟ್ ಡಿಪಾರ್ಟ್ಮೆಂಟ್ ನ ಡೈಲಿ ಗೆಸ್ಟ್ ಅಂತ ಆ ವ್ಯಕ್ತಿನ ತೋರಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಲೀ ಆ ವ್ಯಕ್ತಿ ಕಡೆಗೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಿರ್ತಾನೆ ಅಂದ್ರೆ ಕುತ್ಕೊಳ್ಳೋ ಜಾಗನೂ ಕೂಡ ನೀಟಾಗಿ ನೋಡಲ್ಲ, ಬೇರೆ ತೊಡೆ ಮೇಲೆ ಕುತ್ಕೊಳ್ಳೋದಕ್ಕೆ ಹೋಗ್ತಿರ್ತಾನೆ. ಆಮೇಲೆ ಮತ್ತೆ ತಿರ್ಗಾ ಅವ್ರನ್ನ ನೋಡ್ಬಿಟ್ಟು ಪಕ್ಕದಲ್ಲಿ ಕುತ್ಕೋತಾನೆ. ಇಲ್ಲಿ ನಮ್ಗೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳನ್ನ ತೋರಿಸ್ತಾರೆ. ಈ ವ್ಯಕ್ತಿ ಎಲ್ಲರಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನ? ನಿಜವಾಗ್ಲೂ ಮೀನು ತುಂಬಾ ಉದ್ದ ಇತ್ತು, ನಾನು ಕುತ್ಕೊಂಡ್ರೆ ನನ್ ತಲೆ ಅಷ್ಟು ಹೈಟಿಗೆ ಬರ್ತಿತ್ತು ಆ ಮೀನು. ಪೇಪರ್ ಅಲ್ಲಿ ಮೀನ್ ಡ್ರಾ ಮಾಡ್ಬಿಟ್ಟು ಅದನ್ನ ತೋರಿಸ್ತಾ ಹೇಳ್ತಿರ್ತಾನೆ, ಇದು ಪಕ್ಕ ಜೆನೆಟಿಕ್ಲಿ ಮಾಡಿಫೈ ಆಗಿರೋ ಮೀನು, ಯಾರೋ ಪಕ್ಕ ನೀರೊಳಗಡೆ ಕೆಮಿಕಲ್ ಅಂದ್ರೆ ಪೆನ್ನ ಎಲ್ಲ ಮಿಕ್ಸ್ ಮಾಡ್ತಾ ಇದಾರೆ. ಈಗ ಅವನು ಮತ್ತೆ ಇನ್ನೊಂದ್ಸತಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರ್ತಾನೆ. ಇಲ್ಲಿ ಅವನು ಒಂದು ಪಕ್ಷಿ ಬಗ್ಗೆ ಇಟ್ಕೊಂಡು ಕಂಪ್ಲೇಂಟ್ ಕೊಡಕ್ ಬಂದಿರ್ತಾನೆ. ನಿನ್ಗೆ ಒಂದು ಶೋ ಇತ್ತು ನೆನ್ಪಿದ್ಯಾ ವಿ ಅಂತ, ಅದ್ರಲ್ಲಿ ಏನಿಯಲ್ಸ್ ಗಳೆಲ್ಲ ಹಿಂಗ್ ತಿಂತಿದ್ರಲ್ಲ ಅಂತ ಆಕ್ಷನ್ ಮಾಡಿ ತೋರಿಸ್ತಿರ್ತಾನೆ. ಒಂದು ಪಕ್ಷಿದು ಡ್ರಾಯಿಂಗ್ ಮಾಡ್ಕೊಂಡು ಅದನ್ನ ತೋರಿಸ್ತಾ ಹೇಳ್ತಿರ್ತಾನೆ, ಅದೇ ಏಲಿಯನ್ ಕಣ್ಗಳು ಹಿಂಗ್ ಅಲ್ಲಾಡ್ತಿತ್ತಲ್ಲ, ಅದೇ ತರ ಈ ಪಕ್ಷಿ ಕೂಡ ಕಣ್ಣು ಆತರ ಈ ತರ ಮಾಡ್ತಿತ್ತು. ಆ ಪೇಪರ್ ನ ತೋರಿಸ್ತಾ ಹೇಳ್ತಿರ್ತಾನೆ, ಇದು ಪಕ್ಕ ಪೆನ ಇಲ್ದೆ ಕೆಲ್ಸ, ನಾನು ಎಷ್ಟು ಸತಿ ಹೇಳಿದೀನಿ ಹೋಗಿ ಅಲ್ಲೋಗಿ ವಿಚಾರಿಸಿ ಕೇಳಿ ತಿಳ್ಕೊಳ್ಳಿ ಅಂತ, ಆದ್ರೆ ಇಲ್ಲಿ ನನ್ ಮಾತನ್ನ ಯಾರು ಕೇಳಕ್ಕೆ ರೆಡಿ
ರೆಡಿ ಇಲ್ಲ. ಅವನು ಮತ್ತೆ ಇನ್ನೊಂದು ಕಂಪ್ಲೇಂಟ್ ನ ಕೊಡೋದಕ್ ಬಂದಿರ್ತಾನೆ. ನನ್ಗನ್ಸುತ್ತೆ ಆ ಚರಂಡಿಲಿ ಯಾವ್ದೋ ಡೆಡ್ ಬಾಡಿ ಇದೆ ಅಂತ. ಇಲ್ಲಿ ಅವನು ಬಾಯಿ ಹತ್ರ 2 ಕೈನು ಇಟ್ಕೊಂಡು ಗುಟ್ಟಾಗಿ ಹೇಳ್ತಿರ್ತಾನೆ, ಇಲ್ಲಿ ನಿಜವಾಗ್ಲೂ ಪಿನಲ್ ಇದೆ, ನೀವು ಯಾಕೆ ಇನ್ನೂ ಕುತ್ಕೊಂಡಿದ್ದೀರಾ, ಹೋಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಲೀ ಅಂತೂ ಫುಲ್ ಶಾಕ್ ಅಲ್ಲಿ ಆ ವ್ಯಕ್ತಿನೇ ನೋಡ್ತಿರ್ತಾನೆ. ಇಲ್ಲಿ ಲೀ ಫ್ರೆಂಡ್ ಲೀಗೆ ಹೇಳ್ತಿರ್ತಾರೆ, ನೀನೇನಾದ್ರು ಈ ಡಬ್ಬ ನನ್ ಮಗನ್ನ ಕಂಟ್ರೋಲ್ ಮಾಡ್ಬಿಟ್ರೆ ನಾನು ನಿನ್ನ ಒಪ್ಕೊಬಿಡ್ತೀನಿ. ಈಗ ನನ್ಗೆ ಯಾಕೋ ತುಂಬಾ ಹೊಟ್ಟೆ ಗುಡುಗುಡು ಅಂತಿದೆ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಎದ್ದು ಓಡೋಗ್ತಿರ್ತಾನೆ. ಲೀ ಹೋಗಿ ಚೇರ್ ಮೇಲೆ ಕುತ್ಕೊಂಡಾಗ ಆ ವ್ಯಕ್ತಿ ಕೆಲವು ಫೋಟೋಗಳನ್ನ ತೋರಿಸ್ಬಿಟ್ಟು ಹೇಳ್ತಿರ್ತಾನೆ, ಪೂರ್ತಿ ಎಲ್ಲಾ ಕಡೆನೂ ಕಸ ತುಂಬಿ ತೇಲಾಡ್ತಿದೆ, ನೀನು ನೋಡ್ತಿದ್ಯ ತಾನೆ ಮತ್ತೆ ಅಂತ ಹೇಳ್ತಿರ್ತಾನೆ. ಆಗ ಲೀ ಹೇಳ್ತಿರ್ತಾನೆ, 1 ಸೆಕೆಂಡ್ ಇರಿ, ಕಂಪ್ಲೇಂಟ್ ಫೈಲ್ಸ್ ಇರುತ್ತಲ್ಲ ಅದನ್ನ ಅವನು ಓಪನ್ ಮಾಡಿ ನೋಡ್ತಿರ್ತಾನೆ. ಅದ್ರಲ್ಲಿ ಒಂದ್ ಪೇಪರ್ ಅಲ್ಲಿ ಅದ್ರ ಬಗ್ಗೆ ಬರ್ದಿರುತ್ತೆ. ಅವನು ಅದನ್ನ ನೋಡ್ಕೊಂಡು ಹೇಳ್ತಿರ್ತಾನೆ, ಇಲ್ಲಿ ಬರ್ದಿದ್ದಾರೆ, ನಾವು ಆಲ್ರೆಡಿ ಆ ಜಾಗನ ವಿಸಿಟ್ ಮಾಡಿದೀವಿ, ಮತ್ತೆ ಒಂದ್ ಬೋರ್ಡ್ ಕೂಡ ಹಾಕಿದೀವಿ, ಇದು ಪ್ರೈವೇಟ್ ಪ್ರಾಪರ್ಟಿ, ಯಾರು ಇಲ್ಲಿ ಕಸ ಬಿಸಾಕ್ಬಾರ್ದು ಅಂತ. ಅದಕ್ಕೆ ಆ ವ್ಯಕ್ತಿ ಆ ಫೋಟೋನ ತೋರಿಸ್ತಾ ಹೇಳ್ತಿರ್ತಾನೆ, ಈ ಬೋರ್ಡ್ ಬಗ್ಗೆನ ನೀನು ಮಾತಾಡ್ತಿರೋದು ನಿನ್ ಗನ್ಸುತ್ತಾ ಈ ಡಬ್ಬ ಬೋರ್ಡ್ ನ ನೋಡಿ ಏನಾದ್ರೂ ಯೂಸ್ ಆಗುತ್ತೆ ಅಂತ, ನೋಡು ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಆಗ ಅಲ್ಲಿ 1 ಸೆಕೆಂಡ್ ಇರಿ, ಪ್ರಾಪರ್ಟಿ ಡೀಟೇಲ್ಸ್ ಇರುತ್ತಲ್ಲ ಅದನ್ನ ತೆಗ್ದು ನೋಡ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಬಂದಿರ್ತಾನಲ್ಲ ಅವನು ಅಲ್ಲಿ ಕಚ್ಕೊಂಡು ಚೇರ್ ಮೇಲೆ ಕುತ್ಕೋತಾನೆ. ಇಲ್ಲಿ ಪೇಪರ್ಸ್ ನೆಲ್ಲ ನೋಡಿದ್ಮೇಲೆ, ಓಕೆ ಇದು ಪ್ರೈವೇಟ್ ಪ್ರಾಪರ್ಟಿ, ನಾವು ಇದ್ರಲ್ಲಿ ನಿಮ್ಗೆ ಏನು ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಪ್ರಾಪರ್ಟಿ ಓನರ್ ಪರ್ಮಿಷನ್ ಇಲ್ದೆ ನಾವು ಮುಂದೆ ಯಾವ ಹೆಜ್ಜೆನೂ ತಗೊಳೋದಕ್ಕಾಗೋದಿಲ್ಲ, ಇದ್ರಲ್ಲಿ ನಾವ್ ನಿಮ್ಗೆ ಏನು ಹೆಲ್ಪ್ ಮಾಡಕ್ಕಾಗಲ್ಲ ಸರ್ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಆ ವ್ಯಕ್ತಿ ಫುಲ್ ಶಾಕ್ ಅಲ್ಲಿ ಅವ್ನ ಸ್ಪೆಕ್ಸ್ ನ ತೆಗ್ದು ಕೆಳಗಡೆ ಇಡ್ತಾ ಹೇಳ್ತಿರ್ತಾನೆ, ನೀನು ನನ್ ಮಾತನ್ನ ಇಷ್ಟೊಂದು ಕೇರ್ಲೆಸ್ ಆಗಿ ಯಾಕೆ ತಗೋತಿದ್ಯಾ ಹೇಳು, ನಾನು ಯಾರೋ ರೋಡಲ್ಲಿ ಹೋಗೋನು ಅನ್ಕೊಂಡಿದ್ಯಾ ನನ್ನನ್ನ. ಲೀದು ನೇಮ್ ಬೋರ್ಡ್ ಇರುತ್ತಲ್ಲ ಅದನ್ನ ತೆಗ್ದವನು ಓದ್ತಿರ್ತಾನೆ, ಲೀ ಯುಂಗ್ ಜಾನ್, ಓಕೆ ನಾನು ಡೈರೆಕ್ಟ್ ಆಗಿ ಹೋಗಿ ನಿಮ್ ಬಾಸ್ ಕಿಮ್ಮಿಗೆನೆ ಕಂಪ್ಲೇಂಟ್ ಮಾಡ್ತೀನಿ. ಏನ ಹಿಂದಕ್ಕೆ ಒದಿತಾ ಎದ್ ನಿಂತ್ಕೊಂಡು ಲೀ ಯುಂಗ್ ಜುನ್ ಅಂತ ಹೇಳ್ತಿರ್ತಾನೆ. ಇಲ್ಲ ಇನ್ನ ಮುಂದೆ ಹೋಗಿ ಮೇಲಿರೋ ಡೈರೆಕ್ಟರ್ ಗೆ ಕಂಪ್ಲೇಂಟ್ ಮಾಡ್ಲಾ, ಅವಾಗ ನಿನ್ಗೆ ಬುದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಪೆಕ್ಸ್ ನ ಹಾಕೋತಿರ್ತಾನೆ. ಇಲ್ಲಿ ಲೀ 1 ಸೆಕೆಂಡ್ ಸೈಲೆಂಟ್ ಆಗಿರ್ತಾನೆ. ಆಮೇಲೆ ಅವನು ಹೇಳ್ತಿರ್ತಾನೆ, ಎ ಸಾಂಗ್ ಸಿಟಿ ಹಾಲ್ ಅಲ್ಲಿ 11 ಜನ ಮಿಸ್ಟರ್ ಕಿಮ್ ಅಂತ ಇದಾರೆ, 4 ಜನ ಡೈರೆಕ್ಟರ್ ಲೀ ಅಂತ ಇದಾರೆ, ನೀವು ಇವ್ರ ಹತ್ರ ಯಾರ ಹತ್ರ ಮಾತಾಡ್ಬೇಕು ಅನ್ಕೊಂಡಿದೀರಾ ಸರ್ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಆ ವ್ಯಕ್ತಿ ಫುಲ್ ಶಾಕ್ ಅಲ್ಲಿ ಏನ್ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾನೆ. ಲೀ ಈ ತರ ಎಲ್ಲ ಆ ವ್ಯಕ್ತಿನ ಹ್ಯಾಂಡಲ್ ಮಾಡಿರೋದ್ ನೋಡಿ ಅವ್ರ ಜೊತೆ ಇರೋ ವರ್ಕರ್ ಗಳೆಲ್ಲ ಫುಲ್ ನಗ್ತಾ ಇರ್ತಾರೆ. ಇಲ್ಲಿ ಆ ವ್ಯಕ್ತಿ ಹೇಳ್ತಿರ್ತಾನೆ, ನೀನು ನನ್ ಮುಂದೆ ಇಷ್ಟೊಂದು ಇಂಟೆಲಿಜೆಂಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಯಾಕೆ ಈ ತರ ಡ್ರಾಮಾ ಆಡ್ತಾ ಇದೀಯಾ. ಇಲ್ಲಿ ಏನು ಮಾತಾಡಲ್ಲ, ಸುಮ್ನೆ ಆ ವ್ಯಕ್ತಿನ ನೋಡ್ಕೊಂಡು ಹಾಗೆ ಕೂತಿರ್ತಾನೆ. ಅವನು ಸುತ್ತಮುತ್ತ ಎಲ್ಲಾ ಕಡೆನೂ ನೋಡ್ಬಿಟ್ಟು ಜೋರಾಗಿ ನಗ್ತಿರ್ತಾನೆ. ಹಿಂಗೆ ಅವನು ನಗ್ತಾ ನಗ್ತಾ ಮತ್ತೆ ಚೇರ್ ಮೇಲೆ ಕುತ್ಕೋತಾನೆ. ಅವನು ಲೀ ಕಡೆ ನೋಡಿದಾಗ ಲೀ ಕೂಡ ನಗ್ತಿರ್ತಾನೆ. ಲೀ ನಕ್ಕಿದ್ನ ನೋಡಿ ಮತ್ತೆ ಆ ವ್ಯಕ್ತಿ ಜೋರಾಗಿ ನಗ್ತಾ ಇರ್ತಾನೆ. ಇಲ್ಲಿ ನಮ್ಗೆ ಫಸ್ಟ್ ತಾತ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಕೂತಿದ್ರಲ್ಲ ಅವರು ಅದನ್ನ ಕುತ್ಕೊಂಡು ನೋಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಲೀ ಬೆಲ್ ಮಾಡ್ಬಿಟ್ಟು ನೆಕ್ಸ್ಟ್ ಯಾರು ಅಂತ ಕೇಳ್ತಿರ್ತಾನೆ. ಆಗ ವ್ಯಕ್ತಿ ಹೇಳ್ತಿರ್ತಾನೆ, ಏನು ನೆಕ್ಸ್ಟ್ ಯಾರುನಾ. ಅಷ್ಟ್ ಹೇಳಿದ್ಮೇಲೆ ಆ ವ್ಯಕ್ತಿ ಜೋರಾಗಿ ನಗ್ತಿರ್ತಾನೆ. ಇಲ್ಲಿ ತಾತ ಅವ್ರಿಬ್ರು ನೋಡ್ಕೊಂಡು ಒಂದು ಚಾಕ್ಲೇಟ್ ನ ಬಾಯ್ಗೆ ಹಾಕೊಂಡು ತಿನ್ಕೊಂಡು ಅವ್ರನ್ನೇ ನೋಡ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಲೀ ಟೆರೆಸ್ ಮೇಲೆ ಕುತ್ಕೊಂಡು ಸ್ಯಾಂಡ್ವಿಚ್ ನ ತಿಂತಿರ್ತಾನೆ. ಲೀ ಪಕ್ಕದಲ್ಲಿ ಆ ತಾತ ಕುತ್ಕೊಂಡು ಹೇಳ್ತಿರ್ತಾರೆ, ಹುಷಾರಾಗಿರು, ಈ ಸಿಟಿನ ದೂರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ, ತುಂಬಾ ಪೀಸ್ಫುಲ್ ಅನ್ಸುತ್ತೆ, ಆದ್ರೆ ಆ ತರ ಇಲ್ಲ. ಈ ಸಿಟಿನ ನೀನು ಯಾವಾಗ ಹತ್ರದಿಂದ ನೋಡ್ತಿಲ್ಲ ಆಗ್ಲೇ ಈ ಸಿಟಿ ಬಂಡವಾಳ ಏನು ನಿಜಾಂಶ ಏನು ಅನ್ನೋದು ಗೊತ್ತಾಗೋದು. ಲೀ ಅದಕ್ಕೆ ಹೂ ಅಂತ ಹೇಳ್ಬಿಟ್ಟು ಜ್ಯೂಸ್ ನ ಕುಡಿತಿರ್ತಾನೆ. ಇಲ್ಲಿ ಆ ತಾತ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ದಿನೇ ದಿನೇ ಜನಗಳು ಮಾಯ ಆಗ್ತಾ ಇದಾರೆ, ಯಾವ ತರ ಅಂದ್ರೆ 20 ವರ್ಷದ ಹಿಂದೆ ಹೇಗೆ ನಡೀತಲ್ಲ ಅದೇ ತರಾನೇ. ಇಲ್ಲಿ ತಾತ ಲೀದು ಜ್ಯೂಸ್ ನ ತಗೊಂಡು ಕುಡಿತಾ ಮತ್ತೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಗ್ಲೂ ಕೂಡ ಇದೇ ತರನೇ ಡಜನ್ ಮಕ್ಳುಗಳು ದೊಡ್ಡವರು ಎಲ್ಲಾರು ಈ ಸಿಟಿಯಿಂದ ಮಾಯ ಆಗ್ತಿದ್ರು, ಅದಕ್ಕೆ ಹುಷಾರಾಗಿರು ನೀನು. ಇಲ್ಲಿ ಫುಲ್ ಶಾಕ್ ಅಲ್ಲಿ ಆ ತಾತನ್ನೇ ನೋಡ್ತಿರ್ತಾನೆ. ಇಲ್ಲಿ ಆ ತಾತ ಹೇಳ್ತಿರ್ತಾರೆ, ನಾನು ಇದನ್ನೆಲ್ಲ ನಿನ್ಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ನಿನ್ನ ನೋಡ್ತಾ ಇದ್ರೆ ಈ ಜಾಗಕ್ಕೆ ಹೊಸಬ ಅನ್ಸುತ್ತೆ. ಇಲ್ಲಿ ಅದಕ್ಕೆ ಇಲ್ಲಿ ತಲೆ ಆಡಿಸ್ತಾ ಹೂ ನನ್ಗೆ ಅರ್ಥ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಇಷ್ಟ ಹೇಳಿದ್ಮೇಲೆ ಅವ್ನ್ ಸ್ಯಾಂಡ್ವಿಚ್ ನ ತಿನ್ಬೇಕು ಅಂತ ಹೋಗ್ತಿರ್ತಾನೆ. ಆಗ ತಾತ ಮತ್ತೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಎಲ್ಲಾನು ನೋಡ್ದೆ, 20 ವರ್ಷದಿಂದ ಏನಾಯ್ತಲ್ಲ ಅದನ್ನೆಲ್ಲ ನಾನು ನನ್ ಕಣ್ಣಾರೆ ನೋಡ್ದೆ. ಇಲ್ಲಿ ಫುಲ್ ಶಾಕ್ ಅಲ್ಲಿ ಆ ತಾತನ್ನೇ ನೋಡ್ತಿರ್ತಾನೆ. ಅಲ್ಲಿ ಎಕ್ಸ್ಟ್ರಾ ಒಂದ್ ಸ್ಯಾಂಡ್ವಿಚ್ ಮತ್ತೆ ಜ್ಯೂಸ್ ಇರುತ್ತಲ್ಲ ಅದೆರಡನ್ನ ಆ ತಾತ ಎತ್ಕೊಂಡು ಅಲ್ಲಿಂದ ಹೊರ್ಟೋಗ್ತಾರೆ. ಇಲ್ಲಿ ಆ ತಾತ ಹೋಗ್ತಿರೋದ್ನ ಹಾಗೆ ನೋಡ್ಕೊಂಡು ಸ್ಯಾಂಡ್ವಿಚ್ ತಿನ್ಕೊಂಡು ಅಲ್ಲೇ ಕುತ್ಕೊಂಡಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಅದೇ ತಾತನ್ನ ತೋರಿಸ್ತಾರೆ. ಅವ್ರ ಹತ್ರ ಒಂದು ಶಾಪಿಂಗ್ ಟ್ರಾಲಿ ಇರುತ್ತಲ್ಲ ಅದಿರುತ್ತೆ, ಅದ್ರಲ್ಲಿ ಅವರು ತುಂಬಾ ಐಟಮ್ ಗಳನ್ನ ತುಂಬಿರ್ತಾರೆ. ಅದ್ರಲ್ಲಿ ಅವರು ಊಟನ ಹುಡಿಕೊಂಡು ತಿನ್ನೋದಕ್ಕೆ ಅಂತ ಹೋಗ್ತಿರ್ತಾರೆ. ನನಗೆ ಪಾಂಪ್ಲೆಂಟ್ ಕೊಡ್ತಿದ್ಲಲ್ಲ ಅದೇ ಲೇಡಿ ಇಲ್ಲಿ ಆ ತಾತನ್ಗೋ ಪಾಂಪ್ಲೆಂಟ್ ಕೊಡ್ತಾ ತಗೊಳ್ಳಿ ಮೋಕ್ಷಿ ಪ್ರಾಪ್ತಿ ಮಾಡ್ಕೊಳ್ಳಿ. ಇಲ್ಲಿ ಅದಕ್ಕೆ ಆ ತಾತ ಆ ಕಡೆ ತಿರ್ಕೋತಾರೆ. ಆದ್ರೂ ಕೂಡ ಆ ಲೇಡಿ ಹೋಗೋದೇ ಇಲ್ಲ. ಅದಕ್ಕೆ ತಾತನ್ಗೆ ಕೋಪ ಬಂದು ಬೈತಿರ್ತಾರೆ, ನಿಮ್ಗೇನು ಬೇರೆ ಮಾಡೋದಕ್ಕೆ ಕೆಲ್ಸ ಇಲ್ವಾ, ಮತ್ತೆ ಬಂದಿದ್ದೀರಲ್ಲ ನೀವೆಲ್ಲ. ಇಲ್ಲಿ ಅದಕ್ಕೆ ಆ ಲೇಡಿ ನಗ್ತಾ ಇರ್ತಾಳೆ. ಆಗ ಆ ತಾತ ಬೈತಿರ್ತಾರೆ, ಹೋಗಿ ಇಲ್ಲಿಂದ, ನಾನು ಹೇಳ್ತಿದ್ದಾನೆ ಹೋಗಿ ಅಂತ. ಆ ಪಾಂಪ್ಲೆಂಟ್ ನ ಇಸ್ಕೊಂಡು ಮುದ್ರುಬಿಟ್ಟು ಆ ಲೇಡಿ ಮೇಲೆನೆ ಬಿಸಾಕ್ತಿರ್ತಾರೆ. ನಮ್ಗೆ ತೋರಿಸ್ತಾರೆ ಆ ತಾತ ಬಿಸಾಕಿದ್ರಲ್ಲ ಆ ಪೇಪರ್ ಗಾಳಿಲಿ ಹಾಗೆ ಹಾರಾಡ್ತಿರುತ್ತೆ. ಇದನ್ನ ನೋಡಿ ಆ ತಾತ ಫುಲ್ ಎದ್ರುಕೊಬಿಡ್ತಾರೆ. ಆಮೇಲೆ ಆ ಟ್ರಾಲಿ ಇರುತ್ತಲ್ಲ ಅದ್ರಲ್ಲಿರೋ ವಸ್ತುಗಳು ಕೂಡ ಎಲ್ಲ ಮೇಲ್ಗಡೆ ಹಾರಾಡ್ತಿರುತ್ತೆ. ಇದನ್ನ ನೋಡಿ ಆ ತಾತ ಫುಲ್ ಶಾಕ್ ಆಗ್ಬಿಡ್ತಾರೆ, ಎದ್ರುಕೊಬಿಡ್ತಾರೆ. ಇದು ಏನ್
ನಡೀತಿದೆ, ಇದೆಲ್ಲ ಯಾಕೆ ಈ ತರ ಆಡ್ತಾ ಇದೆ, ನೀವು ಏನ್ ಜಾದೂ ಮಾಡ್ತಾ ಇದ್ದೀರಾ? ಇಲ್ಲಿ ನಮ್ಗೆ ತೋರಿಸ್ತಾರೆ ಒಬ್ಬ ಮುಸ್ಕಲ್ಲಿರೋ ವ್ಯಕ್ತಿನ. ಇಲ್ಲಿ ಅವನ ಹತ್ರ ಒಂದು ಸೂಪರ್ ಪವರ್ ಇರುತ್ತೆ, ಅದ್ರಿಂದಾನೇ ಅವನು ಎಲ್ಲದನ್ನು ಆಕಾಶದಲ್ಲಿ ಹಾರಿಸ್ತಿರ್ತಾನೆ. ಇಲ್ಲಿ ಆ ತಾತ ಮಾತ್ರ ಶಾಕ್ ಅಲ್ಲಿ ಇರ್ತಾರೆ, ಅದೆಲ್ಲ ಫುಲ್ ಗಾಳಿಲಿ ಹಾರಾಡ್ತಿರೋದನ್ನ ನೋಡಿ. ಆದ್ರೆ ಆ ಲೇಡಿಗೆ ಒಂಚೂರು ಭಯ ಅನ್ನೋದೇ ಆಗಲ್ಲ, ಯಾಕೆಂದ್ರೆ ಆ ಲೇಡಿಗೆ ಆ ವ್ಯಕ್ತಿ ಈ ತರ ಎಲ್ಲ ಮಾಡ್ತಾನೆ ಅಂತ ಮುಂಚೆಯಿಂದ ಗೊತ್ತಿರುತ್ತೆ. ಇಲ್ಲಿ ಅವಳು ನಗ್ತಾ ಹೇಳ್ತಿರ್ತಾಳೆ, ನೀವು ನಮ್ಮನ್ನ ನಂಬಿ, ಆಗ ಮಾತ್ರನೇ ನಿಮ್ಗೆ ಮೋಕ್ಷ ಪ್ರಾಪ್ತಿ ಆಗೋದು. ಇಲ್ಲಿ ಮುಸ್ಕಲ್ಲಿರೋ ವ್ಯಕ್ತಿ ಇದೇ ತರನೇ ಎಲ್ಲದನ್ನು ಹಾರಿಸ್ತಿರ್ತಾನೆ. ಆಮೇಲೆ ಅವನು ಸಡನ್ ಆಗಿ ಕ್ಲಾಪ್ಸ್ ಮಾಡ್ತಾನೆ. ಆಕಾಶದಲ್ಲಿ ಹಾರ್ತಿರೋ ವಸ್ತುಗಳೆಲ್ಲ ಒಂದ್ ಕಡೆ ಸೇರ್ಕೊಂಡು ಅದು ಬ್ಲಾಸ್ಟ್ ತರ ಆಗುತ್ತೆ. ಈಗ ಇಲ್ಲಿ ನಮ್ಗೆ ಅದರದೇ ಆಲ್ಟರ್ನೇಟಿವ್ ಆಗಿ ಜೇನಿ ಟೇಬಲ್ ಮೇಲೆ ಕೈ ಹೊಡಿತಿರೋದನ್ನ ತೋರಿಸ್ತಾರೆ. ನಾನು ಸುತ್ತಾಡೋದಕ್ಕೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಆಗ ಅವ್ರ ಅಜ್ಜಿ ದುಡ್ಡು ಎಣಿಸ್ತಿರ್ತಾರಲ್ಲ, ಅದಕ್ಕೆ ಜೇನಿಗೆ ಬೈತಿರ್ತಾರೆ. ಎಲ್ಲಾ ಕೌಂಟಿಂಗ್ ಮಿಸ್ ಮಾಡ್ಬಿಟ್ಲು ಇವಳು. ಅವರು ಕೈಗೆ ಮತ್ತೆ ಎಂಜಾಯ್ ಮಾಡ್ಕೊಂಡು ದುಡ್ಡನ್ನ ಎಣಿಸ್ತಿರ್ತಾರೆ. ಇಲ್ಲಿ ಜೇನಿ ಕಿರ್ಚ್ತಾ ಹೇಳ್ತಿರ್ತಾಳೆ, ನನ್ಗೆ ಹೋಗೋದಕ್ ಬಿಡಿ, ನಾನು ಬರೀ ಸ್ವಲ್ಪ ದುಡ್ಡನ್ನ ತಾನೇ ಕೇಳ್ತಿರೋದು. ಅದಕ್ಕೆ ಜೇನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನಾನ್ ಕೊಡೋದಿಲ್ಲ ಅಂತ. ಅದಕ್ಕೆ ಜೇನಿ ಕೇಳ್ತಿರ್ತಾಳೆ, ಯಾಕೆ ಕೊಡಲ್ಲ? ಜೇನಿ ಅವ್ರ ಅಜ್ಜಿ ಕೋಪದಲ್ಲಿ ಹೇಳ್ತಿರ್ತಾರೆ, ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ ಅಂತ. ಅದಕ್ಕೆ ಜೇನಿ ಎದ್ ನಿಂತ್ಕೊಂಡು, ಯಾಕೆ ಕೊಡಲ್ಲ? ನೀವೇನು ಈ ದುಡ್ಡನ್ನೆಲ್ಲ ಸಮಾಧಿಲೂ ಕೂಡ ತಗೊಂಡ್ ಹೋಗ್ತೀರಾ? ಅದು ಅಲ್ಲದೆ ನೀವು ಲಕ್ಷ ಲಕ್ಷ ಎಷ್ಟೊಂದ್ ಜನಕ್ಕೆ ಡೊನೇಷನ್ ಅಂತೆಲ್ಲ ಕೊಡ್ತಿರ್ತೀರಾ, ನನಗ್ ಸ್ವಲ್ಪ ದುಡ್ಡು ಕೊಟ್ರೆ ಏನಾಗುತ್ತೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಜೇನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನನ್ ದುಡ್ಡು ನಿನಗ್ ಕೊಟ್ರೆ ನನ್ ದುಡ್ಡಿಗೆ ತುಂಬಾ ಮೋಸ ಆಗುತ್ತೆ, ಅದು ದುಡ್ಡು ಸುಮ್ನೆ ವೇಸ್ಟ್ ಅಷ್ಟೇ. ದುಡ್ಡನ್ನ ಯಾರಿಗ್ ಕೊಡ್ಬೇಕು ಅಂದ್ರೆ ಅದ್ರದ್ದು ನೀಟಾಗಿ ಯಾರಿಗೆ ಯೂಸ್ ಮಾಡಕ್ ಬರುತ್ತಲ್ಲ ಅವ್ರಿಗಷ್ಟೇ. ನಿನ್ನಂತವ್ರಿಗೆ ಕೊಡೋದ್ರ ಬದಲು ದುಡ್ಡನ್ನ ಬಿಸಾಕ್ಬೇಕು, ಇಲ್ಲ ಸುಟ್ಟಾಕ್ಬೇಕು. ಜೇನಿ ಕೋಪದಲ್ಲಿ ಪರ್ಸ್ನ ಎತ್ಕೊಳ್ತಾ ಹೇಳ್ತಿರ್ತಾಳೆ, ನೀವು ದುಡ್ಡು ಕೊಟ್ರೆ ತಾನೇ ದುಡ್ಡನ್ನ ಹೆಂಗ್ ಖರ್ಚು ಮಾಡೋದು ಅಂತ ಗೊತ್ತಾಗೋದು, ಸಾಯಕ್ ಮುಂಚೆ ಸ್ವಲ್ಪ ಎಂಜಾಯ್ ಮಾಡೋದಕ್ ಬಿಡಿ. ಈ ಮಾತಿಗೆ ಜೇನಿ ಅಜ್ಜಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ನಾನು ಎಷ್ಟು ಸತಿ ಹೇಳಿದೀನಿ ಸಾವಿನ ಬಗ್ಗೆ ಮಾತಾಡ್ಬೇಡ, ಆ ಕಿತ್ತೋಗಿರೋ ಪದನ ಯೂಸ್ ಮಾಡ್ಬೇಡ ಅಂತ. ಇಷ್ಟ ಹೇಳಿದ್ಮೇಲೆ ಅವರು ದುಡ್ಡು ಎಣಿಸ್ಬೇಕು ಅಂತ ಹೋಗ್ತಿರ್ತಾರೆ. ಆದ್ರೆ ಜೇನಿ ಮಾತ್ರ ಫುಲ್ ಸೈಲೆಂಟ್ ಆಗಿ ಹಾಗೆ ನಿಂತಿರ್ತಾಳೆ. ಇಲ್ಲಿ ಜೇನಿ ಅವರ ಅಜ್ಜಿಗೆ ಡೌಟ್ ಬಂದ್ಬಿಡುತ್ತೆ. ಅವರು ಫುಲ್ ಎಮೋಷನಲ್ ಆಗ್ತಾ ಕೇಳ್ತಿರ್ತಾರೆ, ಏನಾಯ್ತು ಡಾಕ್ಟರ್ ಏನಾದ್ರು ಹೇಳಿದ್ರಾ? ಇಲ್ಲಿ ಜೇನಿ ಡಾಕ್ಟರ್ ಹೇಳಿರ್ತಾರಲ್ಲ ಅದನ್ನ ಅವಳು ಹೇಳಲ್ಲ. ಅವಳು ಹೇಳ್ತಿರ್ತಾಳೆ, ಅಲ್ಲ ನನ್ನ ಹತ್ರ ಏನಿದೆ ಅಂತ ಬದುಕ್ಬೇಕು, ನೀವೇ ಹೇಳಿ. ಇಲ್ಲಿ ಜೇನಿ ಅವ್ರ ಅಜ್ಜಿಗೆ ಜೇನಿಗೆ ಏನು ಆಗಿಲ್ಲ ಅಂತ ಅನ್ಕೊಂಡು ಅವ್ರ ಪಾಡಿಗವರು ಎಲ್ಲಾನು ಎತ್ತಿಟ್ಕೋತಿರ್ತಾರೆ. ಇಲ್ಲಿ ಜೇನಿ ಹೇಳ್ತಿರ್ತಾಳೆ, ನೀವು ಮಾತ್ರ ನಿಮ್ಗೆ ಇಷ್ಟ ಬಂದಿದ್ ಎಲ್ಲಾನು ಮಾಡ್ತೀರಾ, ಆದ್ರೆ ನನ್ ವಿಷಯದಲ್ಲಿ ಏನು? ಜೇನಿ ಅವ್ರ ಅಜ್ಜಿ ದುಡ್ಡನ್ನೆಲ್ಲ ಎತ್ತಿಡ್ತಾ, ನಾನ್ ನಿಮ್ಮ ಅಜ್ಜಿನ ಇಲ್ಲ, ನೀ ನನಗ್ ಅಜ್ಜಿನ? ಅವರು ಎದ್ ನಿಂತ್ಕೊಳ್ತಾ ಹೇಳ್ತಿರ್ತಾರೆ, ನೋಡು ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು ಕೆಲ್ಸ ಮಾಡು, ಈರುಳ್ಳಿ ಸುಳಿ, ಇಲ್ಲ ಅಂದ್ರೆ ನಿನ್ ಸ್ಯಾಲ್ರಿ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ ವಿಷಯ, ಮೊದ್ಲು ಟೈಮಿಗೆ ಸರಿಯಾಗಿ ಮೆಡಿಸನ್ ತಗೋ, ನೀನು ಯಾವಾಗ್ಲೂ ಮರ್ತೋಗ್ತೀಯಾ. ಈ ಮಾತಿಗೆ ಜೇನಿ ಹೇಳ್ತಿರ್ತಾಳೆ, ನಿಮ್ಗೆ ಗೊತ್ತಿದ್ಯಾ ನಿಮ್ಮಂತ ಅಜ್ಜಿಗೆ ಮೊಮ್ಮಗ್ಲಾಗೋದು ಎಷ್ಟು ಕಷ್ಟ ಅಂತ? ಅದಕ್ಕೆ ಜೇನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಅದಂತೂ ನನ್ಗೆ ಗೊತ್ತಿಲ್ಲ, ಆದ್ರೆ ನಿನ್ನಂತ ಮೊಮ್ಮಗಳಿಗೆ ಅಜ್ಜಿ ಆಗೋದಂತೂ ತುಂಬಾನೇ ಕಷ್ಟ. ಇಷ್ಟ ಹೇಳಿದ್ಮೇಲೆ ಜೇನಿ ಅವ್ರ ಅಜ್ಜಿ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಜೇನಿ ನಿಂತ್ಕೊಂಡು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ನನ್ಗೆ ಪಕ್ಕ ಗೊತ್ತಿತ್ತು ಇದು ಇದೇ ತರಾನೇ ಆಗುತ್ತೆ ಅಂತ. ಅಜ್ಜಿ ನನ್ಗೆ ಒಂದ್ ಬಿಡ್ಗಾಸು ಕೂಡ ಕೊಡ್ಲಿಲ್ಲ. ಸೀನ್ ಶಿಫ್ಟ್ ಆಗಿ ಜೀನಿ ರೂಮಲ್ಲಿ ಕುತ್ಕೊಂಡು ಅವಳ ಪಿಗ್ಗಿ ಬ್ಯಾಂಕ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಅದ್ರಲ್ಲಿರೋ ದುಡ್ಡನ್ನೆಲ್ಲ ಕೆಳಗಡೆ ಚೆಲ್ತಿರ್ತಾಳೆ. ಅದ್ರಲ್ಲಿ ಬರೀ ಚಿಲ್ಲರೆ ಕಾಸುಗಳೇ ಇರುತ್ತೆ, ಅಲ್ಲೋ ಇಲ್ಲೋ ಒಂದೊಂದು ನೋಟ್ ಇರುತ್ತಷ್ಟೇ. ಇಲ್ಲಿ ಜೇನಿ ಹಿಂದೆ ತಿರುಗಿ ನೋಡ್ತಾಳೆ, ಒಂದು ಬೋರ್ಡ್ ಇರುತ್ತೆ, ಅದ್ರಲ್ಲಿ ತುಂಬಾ ಜಾಗಗಳದ್ದು ಫೋಟೋನ ಅಂಟಿಸಿರ್ತಾರೆ. ಇಲ್ಲಿ ಅವಳು ಅದನ್ನ ನೋಡ್ತಿರ್ತಾಳೆ. ಜೇನಿ ಆ ಬೋರ್ಡ್ ಆಪೋಸಿಟ್ ಕುತ್ಕೊಂಡು ನೋಡ್ತಿರ್ತಾಳೆ. ಮತ್ತೆ ಅವಳ ಹತ್ರ ಒಂದು ಉದ್ದ ಕವರ್ ಇರುತ್ತೆ, ಅದ್ರ ತುಂಬಾ ಅದ್ರಲ್ಲಿ ಮೆಡಿಸಿನ್ಸ್ ಗಳಿರುತ್ತೆ. ಅದ್ರಲ್ಲಿ ಡೇ ವಯಸ್ಸಿಗೆ ಎಷ್ಟು ಮೆಡಿಸಿನ್ ತಗೋಬೇಕು ಅಂತ ಒಂದೊಂದೇ ಪ್ಯಾಕೆಟ್ ಮಾಡಿ ಉದ್ದಕ್ಕೆ ಮಾಡಿಟ್ಟಿರ್ತಾರೆ. ಇದನ್ನ ಅವಳು ತಗೊಂಡು ಕತ್ತಿಗೆ ಸುತ್ಕೋತಿರ್ತಾಳೆ. ಜೇನಿ ಕಾಲ್ನ ತೋರಿಸ್ತಾರೆ. ಇಲ್ಲಿ ಜೇನಿ ಕಾಲ್ ತುಂಬಾನೇ ಮಾರ್ಕ್ ಗಳಾಗಿರುತ್ತೆ, ಮತ್ತೆ ಯಾರೋ ಅವಳನ್ನ ಕಟ್ಟಾಕಿದ್ರು ಅನ್ನೋ ತರ ಗುರ್ತು ಕೂಡ ಆಗಿರುತ್ತೆ. ಜೇನಿ ಅಂತೂ ಎಲ್ಲಾ ಜಾಗಗಳನ್ನ ಫುಲ್ ದಿಟ್ಟಾಯಿಸ್ಕೊಂಡು ನೋಡ್ತಿರ್ತಾಳೆ. ಆಮೇಲೆ ಒಂದು ಪೌಚ್ ನ ಅರ್ದ್ಬಿಟ್ಟು ಅದ್ರಲ್ಲಿರೋ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಿರ್ತಾಳೆ. ಮತ್ತೆ ಅವಳು ಹೇಳ್ತಿರ್ತಾಳೆ, ಸಾಯಕ್ ಮುಂಚೆ ಅಟ್ಲೀಸ್ಟ್ ಒಂದ್ ಜಾಗಕ್ಕಾದ್ರೂ ನಾನು ಹೋಗಿ ಬರ್ತೀನಿ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜೇನಿ ಕಳ್ತನದಲ್ಲಿ ಮನೆ ಬಿಟ್ಟು ಓಡೋಗೋದಕ್ಕೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಕಳ್ಳಿ ತರ ಓಡೋಗ್ತಿರ್ತಾಳೆ. ಜೇನಿ ಈ ತರ ಓಡೋಗ್ತಿರುವಾಗ ಒಬ್ರು ಆ ಹೋಟೆಲ್ ಇಂದಾನೆ ಕಸ ತಗೊಂಡು ಆಚೆಗೆ ಬರ್ತಿರ್ತಾರೆ. ಇದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಅವ್ನ ಕೈಯಲ್ಲಿರೋ ಕಸ ಎಲ್ಲ ಕೆಳಗಡೆ ಬೀಳಿಸ್ಬಿಡ್ತಾನೆ. ಇಲ್ಲಿ ಜೇನಿ ಸುಮ್ನಿರು ಅಂತ ಹೇಳ್ತಿರ್ತಾಳೆ. ಆಗ ಆ ವ್ಯಕ್ತಿ ಕೇಳ್ತಿರ್ತಾನೆ, ನೀನು ಎಲ್ಲಿಗಾದ್ರೂ ಹೋಗ್ತಿದ್ಯಾ ಅಂತ. ಅದಕ್ಕೆ ಜೇನಿ, ಹಾ ಹೌದು, ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವನು ಫುಲ್ ಶಾಕ್ ಅಲ್ಲಿ ಒಳಗಡೆ ನೋಡ್ಬಿಟ್ಟು ನಿಧಾನಕ್ಕೆ ಜೇನಿ ಹತ್ರ ನಡ್ಕೊಂಡು ಹೋಗ್ತಾ ಹೇಳ್ತಿರ್ತಾನೆ, ಅಜ್ಜಿ ಒಪ್ಕೋಬಿಟ್ರ ಅಂತ. ಅದಕ್ಕೆ ಜೇನಿ ಹೇಳ್ತಿರ್ತಾಳೆ, ನಿನ್ ಕನ್ಸುತ್ತ ಅವ್ರು ಒಪ್ಕೋತಾರೆ ಅಂತ. ಅದಕ್ಕೆ ಆ ವ್ಯಕ್ತಿ ಕೇಳ್ತಿರ್ತಾನೆ, ದುಡ್ಡು ಅಂತ. ಅದಕ್ಕೆ ಜೇನಿ ಹೇಳ್ತಿರ್ತಾಳೆ, ಅದನ್ನ ನೀ ನನಗ್ ಕೊಡ್ಬೇಕೀಗ. ಅದಕ್ಕೆ ಅವನು ಹೂ ಅಂತಾನೆ. ಆಮೇಲೆ ಅವನು ಶಾಕ್ ಆಗಿ, ನನ್ನ ಹತ್ರ ದುಡ್ಡೆಲ್ಲಿದೆ? ಮತ್ತಿಗೆ ಜೇನಿ ಫುಲ್ ಶಾಕ್ ಆಗಿ, ಏನ್ ಹೇಳ್ತಿದ್ಯಾ, ನಿನ್ ದುಡ್ಡೆಲ್ಲ ಏನಾಯ್ತು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಆ ವ್ಯಕ್ತಿ ಫುಲ್ ಇನ್ನಸೆಂಟ್ ಆಗಿ ಹೇಳ್ತಿರ್ತಾನೆ, ನಾನು ಇರೋ ಮನೆಯಲ್ಲಿ ಮೇಲ್ಗಡೆ ಮಹಡಿ ಇದೆಯಲ್ಲ ಅದರಿಂದ ತೂತಾಗಿ ನೀರ್ ಬೀಳ್ತಿತ್ತು, ಅದನ್ನ ಸರಿ ಮಾಡ್ಸೋದ್ರಲ್ಲೇ ನನ್ ದುಡ್ಡೆಲ್ಲ ಖಾಲಿ ಆಗೋಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಆ ಮೋಲ್ಡ್ ನ ಸರಿ ಮಾಡ್ಸೋದು ಓನರ್ ಅವ್ರ ಕೆಲ್ಸ ಅಲ್ವಾ, ನೀನಂತೂ ಅಲ್ಲಿ ಬಾಡಿಗೆಗಿರೋದು, ನೀನ್ ಯಾಕೆ ಇದನ್ನೆಲ್ಲ ಮಾಡ್ಸಕ್ ಹೋದೆ? ಅದಕ್ಕೆ ಆ ವ್ಯಕ್ತಿ ಇನ್ನಸೆಂಟ್ ಆಗಿ ಹೇಳ್ತಿರ್ತಾನೆ, ಓನರ್ ಹೇಳ್ತಿದ್ರು ನೆಕ್ಸ್ಟ್ ವೀಕ್ ಮಾಡಿಸ್ತೀನಿ ಅಂತ. ಜೆನಿ ಕೋಪದಲ್ಲಿ ಹೇಳ್ತಿರ್ತಾಳೆ, ಅವ್ನ್ ಮಾಡಿಸ್ತೀನಿ ಅಂದ್ರು ನಿನ್ ದುಡ್ಡನ್ನ ಖರ್ಚು ಮಾಡಿ ಮಾಡ್ಸೋ ಅವಶ್ಯಕತೆ ಏನಿತ್ತು, ನೀನೇನಾದ್ರೂ ಮೆಂಟ್ಲಾ? ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಹಾ ಹೌದು, ಮನೇಲಿ ಇದ್ದೂನು ಕೂಡ ರೈನ್ ಕೋಟ್ ಹಾಕೋಬೇಕು ಅಂದ್ರೆ ಅದಕ್ಕೆ ನಿನ್ ಹೆಸರನ್ನ
ಎಸಿ ಯಾಂಗ್ಸಿ ಅಂತ ಇಟ್ಟಿರೋದು, ಯಾರ್ ಬೇಕಾದ್ರೂ ಬಂದು ನಿನ್ನ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ, ಆಯ್ತು ಬಿಡು ನೀನ್ ಏನಾದ್ರೂ ಹೇಳ್ಕೊ, ಆದ್ರೆ ನನ್ನ ಹತ್ರ ₹1 ಕೂಡ ದುಡ್ಡಿಲ್ಲ ಅಂತ ಹೇಳ್ತಿರ್ತಾನೆ. ಜೆನಿ ಹೇಳ್ತಿರ್ತಾಳೆ, ಆಯ್ತು ಬಿಡು ಕೊಡ್ಬೇಡ, ಆದ್ರೂ ನಾನು ಹೋಗೇ ಹೋಗ್ತೀನಿ ಅಂತ. ಅದಕ್ಕೆ ಯಾಂಗ್ಸಿ ಫುಲ್ ಶಾಕ್ ಆಗಿ, ಹೆಂಗ್ ಹೋಗ್ತೀಯ ನೀನು? ನನ್ಗನ್ಸುತ್ತೆ ನಿನ್ಗೆ ಪಾಲ್ ಸಿಕ್ಕಿದೆ, ಅದ್ರಲ್ಲಿ ಒಳ್ಳೆ ದುಡ್ಡು ಬಂದಿದೆ ಅಲ್ವಾ ನಿನ್ಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಕೋಪದಲ್ಲಿ, ನಿನ್ ತಲೆ ಕೆಟ್ಟಿದ್ಯಾ, ನನಗ್ ದುಡ್ಡು ಸಿಗ್ಬೇಕು ಅಂದ್ರೆ ಮೊದ್ಲು ದುಡ್ಡು ಇರ್ಬೇಕಲ್ವಾ. ಒಳಗಡೆಯಿಂದ ಜೆನಿ ಅವ್ರ ಅಜ್ಜಿ ವಾಯ್ಸ್ ಬರ್ತಿರುತ್ತೆ, ಆಚೆಗಡೆ ನೀನ ಇರೋದು ಜೆನಿ, ನೀನು ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡ್ಯಾ? ಈ ಮಾತಿಗೆ ಯಂಗ್ಸಿ ಫುಲ್ ಶಾಕ್ ಆಗಿ ಜೆನಿ ಕಡೆ ನೋಡ್ತಿರ್ತಾನೆ. ಇಲ್ಲಿ ಜೆನಿ ಹೇಳ್ತಿರ್ತಾಳೆ, ನಿನ್ಗೇನ್ ಅನ್ಸುತ್ತೆ ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ವರ್ಷ ಬದುಕ್ಬೋದು? ಜೆನಿ ಅವ್ರ ಅಜ್ಜಿಗೆ ಏನೋ ಆನ್ಸರ್ ಮಾಡ್ದಿರೋದನ್ನ ನೋಡಿ ಅವಜ್ಜಿ ಜೋರಾಗಿ ಕೂಗ್ತಾ ಹೇಳ್ತಿರ್ತಾರೆ, ಮೊದ್ಲೋಗಿ ಟ್ಯಾಬ್ಲೆಟ್ಸ್ ಗಳನ್ನ ತಗೋ ಅಂತ. ಅದಕ್ಕೆ ಜೆನಿ ಕೂಡ ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾಳೆ, ಹಾ ನಾನು ಕೂಡ ತಗೊಂಡೆ. ಜೆನಿ ಕೋಪದಲ್ಲಿ ಯಂಗ್ಸಿ ಹತ್ರ ಹೇಳ್ತಿರ್ತಾಳೆ, ಇವಳು ಪಕ್ಕ ಸೆಂಚುರಿ ಹೊಡಿತಾಳೆ. ಸರಿ ಆಯ್ತು, ನಾನು ಇಲ್ಲಿಂದ ಹೊರಡ್ತೀನಿ, ಯೂಸ್ಲೆಸ್ ಅಂತ ಹೇಳ್ಬಿಟ್ಟು ಬ್ಯಾಗ್ ಹೇಳ್ಕೊಂಡು ಹೋಗ್ತಿರ್ತಾಳೆ. ಆಗ ಯಂಗ್ಸಿ ಹೇಳ್ತಿರ್ತಾನೆ, ನೀನು ದುಡ್ಡಿನ ವ್ಯವಸ್ಥೆ ಹೆಂಗ್ ಮಾಡ್ಕೋತೀಯ ಅಂತ. ಜೆನಿ ಹೇಳ್ತಿರ್ತಾಳೆ, ದುಡ್ಡಿಂದ ಹೆಂಗೋ ವ್ಯವಸ್ಥೆ ಆಗುತ್ತೆ ಬಿಡು. ಜೆನಿ ಹಿಂದೆ ತಿರುಗ್ಬಿಟ್ಟು ನಗ್ತಾ ಹೇಳ್ತಿರ್ತಾಳೆ, ನೋಡು ನಾಳೆ ಅಷ್ಟೊತ್ತಿಲೆ ನನ್ನ ಹತ್ರ 50,000 ವಾನ್ಸ್ ಇರುತ್ತೆ. ಇಷ್ಟ ಹೇಳ್ಬಿಟ್ಟು ಅವಳು ನಗ್ತಿರ್ತಾಳೆ. ಆದ್ರೆ ಇಲ್ಲಿ ಯಂಗ್ಸಿ ಇದಂತೂ ಫುಲ್ ಶಾಕಿಂಗ್ ರಿಯಾಕ್ಷನ್ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಫ್ಲವರ್ ಬೊಕೆದು ಶಾಪ್ ನ ತೋರಿಸ್ತಾರೆ. ಇಲ್ಲಿ ಒಂದು ಲೇಡಿ ಫ್ಲವರ್ ಬೊಕೆನ ಮಾಡ್ತಿರ್ತಾಳೆ. ಹೇಳ್ತಿರ್ತಾಳೆ, ಏನ್ ಹೇಳಿದ್ರು ಅವರು, ಎಷ್ಟೊತ್ತಿಗೆ ಸರಿ ಮಾಡ್ಕೊಡ್ತಾರಂತ ಇದನ್ನೆಲ್ಲ. ಇಲ್ಲಿ ಆ ಲೇಡಿ ಬೇರೆ ಯಾರೋ ಹತ್ರ ಅಲ್ಲ, ಕಂಪ್ಲೇಂಟ್ ಆಫೀಸ್ ಅಲ್ಲಿ ಯಾವಾಗ್ಲೂ ಕಂಪ್ಲೇಂಟ್ ಮಾಡೋದಕ್ ಬರ್ತಿರ್ತಾನಲ್ಲ ಆ ವ್ಯಕ್ತಿ ಹತ್ರನೇ ಮಾತಾಡ್ತಿರೋದು. ಇಲ್ಲಿ ಆ ವ್ಯಕ್ತಿ ಊಟನೆಲ್ಲ ಟೇಬಲ್ ಮೇಲೆ ಜೋಡಿಸ್ತಿರ್ತಾನೆ, ಮತ್ತೆ ಒಂದ್ ಕಪ್ಪಿಗೆ ಸೂಪ್ ನ ಹಾಕ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಈ ಸರ್ಕಾರಿ ಕೆಲಸ ಮಾಡೋರು ಇರ್ತಾರಲ್ಲ ಅವರು ತುಂಬಾನೇ ಸೋಂಬೇರಿಗಳಾಗಿರ್ತಾರೆ. ಇಲ್ಲಿ ಅವನು ನಗ್ತಾ ಹೇಳ್ತಿರ್ತಾನೆ, ಆದ್ರೆ ನೀನು ತಲೆ ಕೆಡ್ಸ್ಕೋಬೇಡ, ಇದೆಲ್ಲ ಸರಿ ಹೋಗುತ್ತೆ, ನಾನ್ ಬಿದ್ದಿದ್ದೀನಲ್ಲ ಅವ್ರಿಂದೆ, ಮತ್ತೆ ನಿನ್ನ ಹತ್ರ ಸ್ವಲ್ಪ ಏನೋ ಮಾತಾಡ್ಬೇಕಿತ್ತು ಅಂತ ಹೇಳ್ತಿರ್ತಾನೆ. ಒಂದ್ ಸೆಕೆಂಡ್ ಗ್ಯಾಪ್ ಕೊಟ್ಟು ಹೇಳ್ತಿರ್ತಾನೆ, ಅಮ್ಮನ್ ಬರ್ಡೇಗೆ ಆಚೆ ಕರ್ಕೊಂಡೋಗೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾನೆ. ಆ ಲೇಡಿ ರೋಸ್ದು ಕಡ್ಡಿ ಇರುತ್ತಲ್ಲ ಅದನ್ನ ಕತ್ತಿ ತಗೊಂಡು ಜೋರಾಗಿ ಪಟ್ ಅಂತ ಕಟ್ ಮಾಡ್ತಾಳೆ. ಇದನ್ನ ನೋಡಿ ಅವನು ಎದ್ರುಕೋಬಿಡ್ತಾನೆ. ಇಲ್ಲಿ ಆ ಲೇಡಿ ಬೇರೆ ಯಾರು ಅಲ್ಲ, ಆ ವ್ಯಕ್ತಿಯ ವೈಫ್ ಆಗಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಿನಗ್ ಗೊತ್ತು ಅಲ್ವಾ ನಂಗೆ ಈ ಕೆಟ್ಟ ವಾಸನೆಗಳನ್ನ ತಡ್ಕೊಳ್ಳೋದಕ್ಕಾಗಲ್ಲ ಅಂತ. ಹೋದ್ಸತಿ ಮಳೆ ಬಂದಾಗಿಂದ ವಾಸನೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಆ ವಾಸನೆಗೆ ನಂಗೆ ತಲೆನೋವು ಬರ್ತಾ ಇದೆ. ಅದಕ್ಕೆ ಆ ವ್ಯಕ್ತಿ ಬೈದಲ್ಲಿ, ಹಾ ನನ್ಗೆ ಗೊತ್ತಾಯ್ತು ಅಂತ ಹೇಳ್ತಿರ್ತಾನೆ. ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ವ್ಯಾಪಾರನು ಫುಲ್ ಡೌನ್ ಆಗ್ಬಿಟ್ಟಿದೆ, ಇಷ್ಟೊಂದು ವಾಸನೆ ಇದ್ರೆ ಇಲ್ಲಿ ಹೂವ ತಾನೇ ಯಾರು ತಗೊಳೋದಕ್ ಬರ್ತಾರೆ, ನೀನೇ ಹೇಳು ಅಂತ ಅವ್ರ ಗಂಡನ್ ಕಡೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ನಗ್ತಾ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲಾನು ಸರಿ ಮಾಡ್ತೀನಿ. ಇಲ್ಲಿ ಆ ವ್ಯಕ್ತಿ ಒಂದೊಂದೇ ಪದನ ಬಿಡಿಸಿ ಹೇಳ್ತಿರ್ತಾನೆ, ನಾನು ಅಮ್ಮನ್ನ ಬರ್ಡೇಗೆ ಆಚೆಗೆ ಕರ್ಕೊಂಡೋಗಿ ಬಂದು ಆಮೇಲೆ ಈ ಕೆಲ್ಸನ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅವಳು ಬಾಕ್ಸ್ ನ ಕ್ಲೋಸ್ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ ಸೂಜಿ ಯಾಕೆ ಯಾವಾಗ್ಲೂ ಅದೇ ತುದಿಲಿ ನಿಂತಿರುತ್ತೆ, ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದೀವಲ್ವಾ ಅಂತ ಕೋಪದಲ್ಲಿ ಹೇಳ್ತಿರ್ತಾಳೆ. ಅದಕ್ಕೆ ಅವ್ರ ಹಸ್ಬೆಂಡ್ ಫುಲ್ ಭಯ ಪಟ್ಕೊಂಡು ಹೇಳ್ತಿರ್ತಾನೆ, ಇಲ್ಲ ಆ ತರ ಅಲ್ಲ, ಈಗ ಅವಳು 70 ವರ್ಷದವಳು ಆಗ್ತಿದ್ದಾಳೆ, ಅದಕ್ಕೋಸ್ಕರ ಅವಳು ಯಾವತ್ತು ಪ್ಲೇನ್ ಅಲ್ಲಿ ಕೂತ್ಕೊಂಡಿಲ್ವಲ್ಲ, ಅದಕ್ಕೆ ನಾನು ಅಂತ ಹೇಳ್ತಿರ್ತಾನೆ. ಆಗ ಅವ್ರ ಹೆಂಡತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ಅವ್ರನ್ನ ಬುಕಾಕ್ ಹವಾಯಿ ರೆಸಾರ್ಟ್ ಗೆ ಕರ್ಕೊಂಡು ಹೋಗು, ನಿಮ್ಮ ಅಮ್ಮ ಏನೋ ಆರಾಮಾಗಿ ಮೇಲೆ ಹೋಗ್ಬಿಡ್ತಾರೆ, ಆದ್ರೆ ಕ್ರೆಡಿಟ್ ಕಾರ್ಡ್ ಸಾಲ ಏನಿದೆಯಲ್ಲ ಅದು ನಮ್ ತಲೆ ಮೇಲೆ ಕತ್ತಿ ತರ ಓಡಾಡ್ತಿರುತ್ತೆ. ಮಾತಿಗೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಆದ್ರೂನು ಅಂತ. ಇಲ್ಲಿ ಅವಳು ರೋಸ್ ನ ತಗೊಂಡು ಆ ಕಡೆ ಈ ಕಡೆ ಹೊಡಿತಾ, ಈ ಹುಳ ಯಪ್ಪ ಅಂತ ಜೋರಾಗಿ ಹುಳನ ಹೊಡಿತಿರ್ತಾಳೆ. ಮತ್ತೆ ಆ ರೋಸ್ ನ ಕೆಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ತುಳಿತಿರ್ತಾಳೆ. ಇಲ್ಲಿ ಆ ರೋಸ್ ನ ತುಳಿತಾ ಹೇಳ್ತಿರ್ತಾಳೆ, ಇಲ್ಲಿಂದ ಓಡೋಗು ಕೆಟ್ಟ ಹುಳ, ನೀನು ಚರಂಡಿಯಿಂದ ಬಂದಿರೋ ಅಂತ ಹುಳ, ಮೊದ್ಲು ಸತೋಗು ನೀನು ಅಂತ ಚೆನ್ನಾಗಿ ತುಳಿತಿರ್ತಾಳೆ. ಇದನ್ನ ನೋಡಿ ಅವ್ರ ಹಸ್ಬೆಂಡ್ ಸ್ವಲ್ಪ ಹೆದರ್ಕೊಬಿಡ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಮೀನ್ ಹೊಯಿ, ನಾನು ಊಟನೆಲ್ಲ ಇಟ್ಟಿದ್ದೀನಿ, ನೀನು ಊಟ ಮಾಡ್ಕೋ, ಬಿಡು ಹೋಗ್ಲಿ, ಈಗ ಹುಳ ಸತ್ತೋಗಿದೆ. ಇಷ್ಟ ಹೇಳ್ಬಿಟ್ಟು ಅವನು ಅಲ್ಲಿಂದ ಆಚೆಗೆ ಹೊರಟೋಗ್ತಾನೆ. ಇಲ್ಲಿ ಅವಳು ಕೂಡ ಅವ್ರ ಹಸ್ಬೆಂಡ್ ಹೋಗ್ತಿರೋದನ್ನ ನೋಡ್ಕೊಂಡು ಲುಚ್ ಕರಿತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಒಂದು ಸ್ಕೂಲ್ ನ ತೋರಿಸ್ತಾರೆ. ಈಗ ಮತ್ತೆ ನಮ್ಗೆ ಅದೇ ವ್ಯಕ್ತಿನೇ ತೋರಿಸ್ತಾರೆ. ಇಲ್ಲಿ ಅವನು ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಸ್ಕೂಲ್ ಹತ್ರ ನಿಂತಿರ್ತಾನೆ. ಅದೇ ಟೈಮ್ಗೆ ಅವನ್ಗೆ ಒಂದು ಕಾಲ್ ಬರ್ತಿರುತ್ತೆ. ಇಲ್ಲಿ ಅವನು ಎತ್ಬಿಟ್ಟು, ಹಲೋ, ಹಾ ಹೇಳಮ್ಮ, ಹೇಗಿದ್ಯಾ, ಹುಷಾರಾಗಿದ್ಯಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅವನು ಫೇಕ್ ಸ್ಮೈಲ್ ಮಾಡ್ತಿರ್ತಾನೆ, ಹಿ ಅಂತಲ್ಲ. ಇಲ್ಲಿ ಅವನು ಹೇಳ್ತಿರ್ತಾನೆ, ಓ ಅಮ್ಮ ವೇಟ್ ಮಾಡು, ಇನ್ನು 3 ತಿಂಗಳು ಟೈಮ್ ಇದೆಯಲ್ಲ. ಆ ಸ್ಕೂಲ್ ಬಿಲ್ಡಿಂಗ್ ಇಂದ ಒಂದು ಹುಡುಗಿ ಆಚೆಗೆ ಬರ್ತಾಳೆ. ಇದನ್ನ ನೋಡಿ ಆ ವ್ಯಕ್ತಿ ಹೇಳ್ತಿರ್ತಾನೆ, ಚಿಯಾಂಗ್ ಇಲ್ಲಿ ಅಂತ. ಅವನು ಮುಂದೆ ಬಂದಾಗ ಒಂದ್ ಸ್ಲಿಪ್ಪರ್ ಏನಿರುತ್ತಲ್ಲ ಮಳೆಗೆ ಅದು ಫ್ಲಿಪ್ ಆಗ್ಬಿಟ್ಟು ಕಾಲ್ ಮೇಲಕ್ ಬಂದ್ಬಿಡುತ್ತೆ. ಇದನ್ನ ನೋಡ್ಕೊಂಡು ಆ ಹುಡುಗಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವನು ಒಂದ್ ಕೈಯಲ್ಲಿ ಫೋನ್ ಹಿಡ್ಕೊಂಡಿರ್ತಾನೆ, ಕತ್ತಿಗೆ ಛತ್ರಿನ ಸಿಗಿಸ್ಕೊಂಡಿರ್ತಾನೆ. ಫೋನ್ ಅಲ್ಲಿ ಮಾತಾಡ್ತಾ ಹೇಳ್ತಿರ್ತಾನೆ, ಸಾರಿ ಅಮ್ಮ, ಸರಿ ಆಯ್ತು, ನಿಮ್ಮನ್ನ ಪಕ್ಕ ಹವಾಯಿಗೆ ಕರ್ಕೊಂಡು ಹೋಗ್ತೀನಿ. ಇಷ್ಟ ಹೇಳ್ಕೊಂಡು ಒಂದ್ ಸ್ಲಿಪ್ಪರ್ ನ ಅವನು ಸರಿ ಮಾಡ್ಕೋತಿರ್ತಾನೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ಮುದ್ದಿನ ಮಗ ತುಂಬಾ ಶ್ರೀಮಂತ ಅಂತ ಹೇಳ್ಬಿಟ್ಟು ಅವನು ಕಾಲ್ ಇಡ್ತಾನೆ, ಮತ್ತೆ ಜಾರ್ ಬಿಡ್ತಾನೆ. ಅವ್ನ್ ಜಾರಿರೋ ಸ್ಪೀಡಿಗೆ ರಪ್ಪ ಅಂತ ಕೆಳಗಡೆ ಬಿದ್ದೋಗ್ತಾನೆ. ಇನ್ನೊಂದ್ ಕೈಯಲ್ಲೂ ಅವನು ಛತ್ರಿನ ಹಿಡ್ಕೊಂಡಿರೋದನ್ನ ತೋರಿಸ್ತಾರೆ. ಇದನ್ನೆಲ್ಲ ನೋಡಿ ಅವ್ರ
ಅವ್ರ ಮಗಳು ಅಯ್ಯೋ ಅಂತ ಹೇಳ್ಕೊತಿರ್ತಾಳೆ. ಇಲ್ಲಿ ಅವನು ಎದ್ಮೇಲೂ ಕೂಡ ಫೋನ್ ನ ಬಿಡಲ್ಲ. ಹಾಮ ಒಂಚೂರು ಜಾರ್ಬಿಟ್ಟೆ, ಒಂಚೂರು ಬಿಸಿ ಇದೀನಿ, ಕಾಲ್ ಮಾಡ್ತೀನಿ ರೀ ಅಂತ ಫೋನ್ ಅಲ್ಲಿ ಹೇಳ್ತಿರ್ತಾನೆ. ಮತ್ತೆ ಆ ಬಿಲ್ಡಿಂಗ್ ಇಂದ ಇನ್ನೊಂದು ಸ್ಟೂಡೆಂಟ್ ಆಚೆ ಬರ್ತಾ ಛತ್ರಿ ಓಪನ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಬೋರಾ ಬಾ ನಾವಿಬ್ರು ಒಟ್ಟಿಗೆ ಮನೆಗೆ ಹೋಗೋಣ ಅಂತ. ಅದಕ್ಕೆ ಬೋರಾ ಕೂಡ ಹೇಳ್ತಿರ್ತಾಳೆ, ಹಾ ಸರಿ ಬಾ ಹೋಗೋಣ ಅಂತ. ಇಲ್ಲಿ ಅವರು ಸ್ಟೆಪ್ಸ್ ನ ನಡ್ಕೊಂಡ್ ಬರುವಾಗ ಬೋರಾ ಫ್ರೆಂಡ್ ಹೇಳ್ತಿರ್ತಾಳೆ, ಟಬ್ಬಕ್ಕಿ ತಿನ್ನೋದಕ್ಕೆ ಹೋಗೋಣವಾ ಅಂತ. ಅದಕ್ಕೆ ಬೋರಾ ಹೇಳ್ತಿರ್ತಾಳೆ, ಹಾ ಹೋಗೋಣ, ನಂಗೂ ಕೂಡ ಒಂಚೂರು ಹೊಟ್ಟೆ ಹಶ್ವಾಗ್ತಿದೆ. ಬೋರಾ ಬರ್ತಿರೋದನ್ನ ನೋಡಿ ಅವರಪ್ಪ ಛತ್ರಿನ ಹಿಡಿತಿರ್ತಾರೆ. ಆದ್ರೆ ಅವಳು ತಿರ್ಗೆ ನೋಡಲ್ಲ, ಹಾಗೆ ಹೊಟ್ಟೋಗ್ತಾಳೆ. ಬೋರಾ ಫ್ರೆಂಡ್ ಹೇಳ್ತಿರ್ತಾಳೆ, ನಾವು ಇವತ್ತು ಟ್ಯೂಷನ್ಗೆ ಬಂಕ್ ಮಾಡೋಣವಾ ಅಂತ. ಅದಕ್ಕೆ ಬೋರಾ ಹೇಳ್ತಿರ್ತಾಳೆ, ನಾನು ಕೂಡ ಇದನ್ನೇ ಯೋಚನೆ ಮಾಡ್ತಿದ್ದೆ. ಇಲ್ಲಿ ಅವರು ಫುಲ್ ಮುಂದೆ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಆಗ ಅವ್ರ ಫ್ರೆಂಡ್ ಹೇಳ್ತಿರ್ತಾಳೆ, ನನ್ ಶೂ ಅಂತೂ ಫುಲ್ ನೆಂದೋಯ್ತು ಅಂತ. ಇಲ್ಲಿ ಬೋರಾ ಅವ್ರ ತಂದೆ ಅವ್ರ ಸ್ಲಿಪ್ಪರ್ ನೋಡ್ಕೊಂಡ್ರೆ ಒಂದ್ ಕಡೆ ಫ್ಲಿಪ್ ಆಗಿರುತ್ತೆ, ಅದೊಂದ್ ಚೂರು ಕಿತ್ತೋಗಿರುತ್ತೆ. ಅವ್ರು ಹಾಕಿರೋ ಸಾಕ್ಸ್ ಕೂಡ ಫುಲ್ ನೆಂದೋಗಿರುತ್ತೆ. ಇನ್ನೇನ್ ಯೂಸ್ ಅಂತ ಅವ್ರು ಛತ್ರಿ ಹಿಡ್ಕೊಂಡಿರ್ತಾರಲ್ಲ, ಅದನ್ನು ಕೂಡ ಅವರು ತೆಗೆದ್ ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹಿಂಗ್ ಸೀನಾ ತೋರಿಸ್ತಾರೆ. ಅವರು ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅವನಿಗೆ ಅವನೇ ಮಾತಾಡ್ಕೋತಿರ್ತಾನೆ, 50,000 ವಾನ್ಸು, ಏನ್ ಅದೃಷ್ಟ ಅವಳ್ದು ಅಂತ. ಇಲ್ಲಿ ನೋಡಿದ್ರೆ ಬೋರಾ ಅವ್ರ ತಂದೆ ಕಿಟಕಿನ ಜೋರಾಗಿ ಬಡಿತಿರ್ತಾರೆ. ಇದನ್ನ ನೋಡಿ ಇಂಗ್ಸೋ ಫುಲ್ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಬೋರಾ ಅವ್ರ ತಂದೆ ಹಿಂದೆ ತಿರುಗಿ ನೋಡಿದಾಗ ಇಂಗ್ಸೋ ಹಾಗೆ ನಿಂತಿರ್ತಾನೆ. ಅದಕ್ಕೆ ಅವರು ಸನ್ನೆಯಲ್ಲಿ ಬಾಗ್ಲು ತೆಗಿ ಅಂತ ಹೇಳ್ತಿರ್ತಾರೆ. ಇಂಗ್ಸು ಮುಂದೆ ಬಂದು ಬಾಗ್ಲಿನ ತೆಗಿತಿರ್ತಾನೆ. ಆಗ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಬಾಗ್ಲಿಗೆ ಬೀಗ ಯಾಕೆ ಹಾಕೊಂಡ್ ಹೋಗಿದ್ಯಾ, ಕಳ್ತನ ಮಾಡೋ ಅಂತದ್ದು ಏನು ಒಳಗಡೆ ಇಲ್ವಲ್ಲ. ಅದಕ್ಕೆ ಇಂಗ್ಸು ಬೀಗ ತೆಗಿತಾ ಹೇಳ್ತಿರ್ತಾನೆ, ಕೆಟ್ಟದ್ ಯಾವ್ದು ಒಳಗ್ ಹೋಗ್ಬಾರ್ದಲ್ವಾ, ಎಕ್ಸಾಂಪಲ್ ಹುಳ, ಅಪ್ಟೆ, ಸ್ಪೆಷಲಿ ನೀನು. ಈ ಮಾತಿಗೆ ಬೋರಾ ಅವ್ರ ತಂದೆ ಗುಣುಕ್ತಾ ಇರ್ತಾರೆ. ಇಂಗ್ಸು ಒಳಗ್ ಬಂದಿದ ತಕ್ಷಣ ಡೋರ್ ನ ಮತ್ತೆ ಹಾಕೋಬಿಡ್ತಾನೆ. ಅವರು ಬೋರಾ ಅವ್ರ ತಂದೆ ಒಳಗ್ ಬರೋವರೆಗೂ ವೇಟೇ ಮಾಡಲ್ಲ. ಅದಕ್ಕೆ ಬೋರಾ ಅವ್ರ ತಂದೆ ಆಚೆಯಿಂದಾನೆ ಕಿರ್ಸ್ತಾ ಇರ್ತಾರೆ, ದುರಂಕಾರಿ, ಮುಖದ ಮೇಲೆ ಯಾರಾದ್ರೂ ಬಾಗ್ಲಾಕ್ತಾರ. ಇಂಗ್ಸು ಒಳಗ್ ಬಂದ್ ನೋಡಿದಾಗ ಮತ್ತೆ ಮೇಲ್ಗಡೆಯಿಂದ ನೀರು ಕೆಳಗಡೆ ಅವನಿಗೆ ಬೀಳ್ತಿರುತ್ತೆ. ಇದನ್ನ ನೋಡಿ ಅವನು ಓಡ್ ಬರ್ತಿರ್ತಾನೆ. ಈ ತರ ನೀರು ಲೀಕ್ ಆಗ್ತಿರೋದ್ರಿಂದ ಅವ್ನು ಇಟ್ಟಿರೋ ಬಾಕ್ಸ್ ಮೇಲೆಲ್ಲ ನೀರ್ ಬಿದ್ದು ಬಾಕ್ಸ್ ಗಳೆಲ್ಲ ನೆಂದೋಗಿರುತ್ತೆ. ಇದನ್ನ ನೋಡಿ ಅವನು ಇಲ್ಲ 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 ನೋ ಈ ತರ ಆಗ್ಬಾರ್ದು ಅಂತ ಇಲ್ಲ ಎತ್ತಿಡ್ತಿರ್ತಾನೆ. ಬೋರಾ ಅವ್ರ ತಂದೆ ಒಳಗಡೆ ಬರ್ತಾ ಹೇಳ್ತಿರ್ತಾರೆ, ಅಲ್ಲಿ ನೋಡು ಅಲ್ಲೂ ಕೂಡ ಬೀಳ್ತಾ ಇದೆ, ಮೊದ್ಲು ಅದನ್ನ ಎತ್ಕೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಪ್ಲೇಟ್ಸ್ಗಳು, ಕಪ್ಪು, ಮಗ್ಗು ಎಲ್ಲಾನು ಎತ್ತಿಡ್ತಿರ್ತಾನೆ. ಇಲ್ಲಿ ಬೋರಾ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನಂದೆ ಈಗಿನ ಇದನ್ನೆಲ್ಲ ರೆಡಿ ಮಾಡಿಸ್ದೆ ಅಂತ, ಆದ್ರೂ ನೀರ್ ಯಾಕೆ ಬೀಳ್ತಾ ಇದೆ. ಇಲ್ಲಿ ಅವನು ಅಳ್ತಾ ಹೇಳ್ತಿರ್ತಾನೆ, ಎಲ್ಲಾನು ಸರಿ ಮಾಡಿಸಿದ್ದೆ, ಅದ್ರಲ್ಲೇ ಎಲ್ಲ ದುಡ್ಡು ಕೂಡ ಹೊರಟೋಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವ್ನ ಫೇಸ್ ಎಕ್ಸ್ಪ್ರೆಷನ್ ಏನಿರುತ್ತೆ ಅದು ಬೋರಾ ತಂದೆಗೆ ಅರ್ಥ ಆಗಲ್ಲ. ಇಲ್ಲಿ ಅವರು ಭಕ್ತ, ನೀನು ನಗ್ತಾ ಇದೆಯಾ ಇಲ್ಲ ಅಳ್ತಾ ಇದೆಯಾ ಅಂತ ಕೇಳ್ತಿರ್ತಾರೆ. ಆದ್ರೆ ಅವ್ನ ಕೈಯಲ್ಲಿರೋ ಪ್ಲೇಟ್ಸ್, ಮಗ್ಗು, ಸ್ಪೂನ್ ಇದನ್ನೆಲ್ಲ ನೋಡ್ಕೊಂಡು ಅವನು ಅಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ಜೆನಿನ ತೋರಿಸ್ತಾರೆ. ಇಲ್ಲಿ ಅವಳು ಒಂದು ಸೂಪರ್ ಮಾರ್ಕೆಟ್ ಗೆ ಬಂದಿರ್ತಾಳೆ. ಅವಳು ಫುಲ್ ಬೂಟ್ಸ್ ಎಲ್ಲ ಹಾಕೊಂಡು, ರೈನ್ ಕೋಟ್ ಹಾಕೊಂಡು, ಫುಲ್ ಮುಖಾನೆಲ್ಲ ಕವರ್ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಇಲ್ಲಿ ಅವಳು ಯಾರಾದ್ರೂ ನನ್ನನ್ನ ನೋಡ್ತಿದಾರ, ನನ್ನ ಹಿಂದೆ ಯಾರಾದ್ರೂ ಫಾಲೋ ಮಾಡ್ತಿದಾರ ಅಂತ ಹಿಂದೆ ತಿರ್ಗಿ ನೋಡ್ತಿರ್ತಾಳೆ. ಮತ್ತೆ ಅವಳ ಹ್ಯಾಟ್ ನು ಕೂಡ ಸರಿ ಮಾಡ್ಕೋತಿರ್ತಾಳೆ. ಅದೇ ಸೂಪರ್ ಮಾರ್ಕೆಟ್ ಗೆ ನಮ್ ಲೀ ಕೂಡ ಬಂದಿರ್ತಾನೆ. ಇಲ್ಲಿ ಅವನು ಕೆಲವು ವಸ್ತುಗಳನ್ನ ತಗೊಳ್ಳೋದಕ್ಕೆ ಹುಡುಕ್ತಿರ್ತಾನೆ. ಇಲ್ಲಿ ನಮ್ ಜೆನಿ ಮಯೂಜ ಸ್ಪಂಜು, ಟವೆಲ್, ವೆರೈಟಿ ಹ್ಯಾಟ್ಸ್ ಗಳು, ಮತ್ತೆ ಹ್ಯಾಂಕಿ, ಬ್ರಷ್, ಪೇಸ್ಟ್, ಸೋಪು, ಆಮೇಲೆ ಕೆಲವು ಜಂಡು ಬಾಂಬ್ ಬಾಕ್ಸ್ ಗಳು, ಆಮೇಲೆ ದಾರ, ಕತ್ತಿ, ಚಾಕು. ಇಲ್ಲಿ ನಮ್ ಹೀರೋ ಕೂಡ ಏನೋ ದಾರನ ತಗೋತಿರ್ತಾನೆ, ಮತ್ತೆ ಕಟರ್ ನ ತಗೋತಿರ್ತಾನೆ. ಇಲ್ಲಿ ಜೇನಿ 2 ತರ ಚಾಕುನ ಇಟ್ಕೊಂಡು ಅದನ್ನ ಮಸಿತಿರ್ತಾಳೆ. ಆಗ ಹೀರೋ ಸಡನ್ ಆಗಿ ನೋಡ್ದಲೆ ಜೇನಿಗೆ ಡಿಕ್ಕಿ ಹೊಡೆದ್ಬಿಡ್ತಾನೆ. ಆಗ ಅವಳ ಕೈಯಲ್ಲಿರೋ 2 ಚಾಕು ಕೆಳಗ್ ಬಿದ್ದೋಗುತ್ತೆ. ಇಲ್ಲಿ ಹೀರೋ ತಗೊಂಡಿರೋ ಅಂತ ದಾರ, ಕಟರು, ಪ್ಲಾಸ್ಟರ್ ಇದೆಲ್ಲ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಇಲ್ಲಿ ಜೇನಿ ಬ್ಯಾಸ್ಕೆಟ್ ನ ನೋಡಿದಾಗ ಅದರಲ್ಲಿ ಒಂದು ದೊಡ್ಡ ಟಾರ್ಪಲ್ಲು, ಇನ್ನು ತುಂಬಾ ವಸ್ತುಗಳಿರುತ್ತೆ. ಇದನ್ನೆಲ್ಲ ಹೀರೋ ಸುಮ್ನೆ ನೋಡ್ತಿರ್ತಾನೆ ಅಷ್ಟೇ. ಇಲ್ಲಿ ಇವರಿಬ್ರು ಕೆಳಗ್ ಕೂತ್ಕೊಂಡು ಅವ್ರವ್ರ ವಸ್ತುನ ತಗೋತಿರ್ತಾರೆ. ಆದ್ರೆ ಬೇರೆಯವ್ರ ವಸ್ತು ಮೇಲೆನೆ ಕಣ್ಣಿರುತ್ತೆ, ಅವ್ರ ವಸ್ತು ಮೇಲೆ ಅವ್ರಿಗೆ ಕಣ್ಣೇ ಇರಲ್ಲ. ಎಲ್ಲ ವಸ್ತುನ ಎತ್ಕೊಂಡ್ ಮೇಲೆ ಅವರಿಬ್ರು ಅವ್ರ ದಾರಿಲಿ ಅವರು ವಾಪಸ್ ಹೊರಟೋಗ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜೆನಿ ಬಿಲ್ ಮಾಡ್ಸೋದಕ್ಕೆ ಬಂದಿರ್ತಾಳೆ. ಅವಳು ಬ್ಯಾಸ್ಕೆಟ್ ನ ತೆಗೆದು ಬಿಲ್ ಕೌಂಟರ್ ಹತ್ರ ಇಡ್ತಾಳೆ. ಬ್ಯಾಸ್ಕೆಟ್ ಅಲ್ಲಿ ಇರೋ ವಸ್ತುಗಳನ್ನೆಲ್ಲ ನೋಡ್ಬಿಟ್ಟು ಆ ಮಾರ್ಟ್ ಅಲ್ಲಿ ಇರೋ ಅಂತ ಲೇಡಿ ಹೇಳ್ತಿರ್ತಾಳೆ, ಜೆನಿ ನೀನು ಸುತ್ತಾಡೋದಕ್ಕೆ ಹೋಗ್ತಿದ್ಯಾ, ಅದಕ್ಕೆ ನಿಮ್ಮ ಅಜ್ಜಿ ಹೇಗ್ ಒಪ್ಕೊಂಡ್ರು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಜೆನಿ ಅವಳ ಹ್ಯಾಟ್ ನ ಸರಿ ಮಾಡ್ಕೋತಿರ್ತಾಳೆ, ಅವಳ ಮುಖ ಯಾರಿಗೂ ಕಾಣಿಸ್ಬಾರ್ದು ಅಂತ. ಆದ್ರೆ ಎಲ್ಲಾರ್ಗೂ ಗೊತ್ತಾಗ್ಬಿಡುತ್ತೆ ಇದು ಜೇನಿನೇ ಅಂತ. ಆ ಮಾರ್ಟಲ್ಲಿರೋ ಕಸ್ಟಮರ್ ಗಳು ಕೂಡ ಮಾತಾಡ್ತಿರ್ತಾರೆ, ವಾವ್ ಜೆನಿ, ನಾನಂತೂ ನಿಜವಾಗ್ಲೂ ನಿನ್ನ ನೋಡಿ ಫುಲ್ ಜಲಸಿ ಫೀಲ್ ಮಾಡ್ಕೋತಿದೀನಿ. ಅದು ಸರಿ, ನಿಮ್ ಅಜ್ಜಿ ಹೆಂಗ್ ಒಪ್ಕೊಂಡ್ರು ಅದನ್ನೇ ನಾನು ಕೂಡ ಕೇಳ್ತಿದೀನಿ ಅಂತ ಕೌಂಟರ್ ಅಲ್ಲಿರೋ ಲೇಡಿ ಹೇಳ್ತಿರ್ತಾಳೆ. ಅಲ್ಲಿರೋ ಒಬ್ಬ ಅಂಕಲ್ ಹೇಳ್ತಿರ್ತಾರೆ, ನೋಡು ಮಗ್ಳ, ಇವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿ ಸುತ್ತಾಡ್ಕೊಂಡ್ ಬಾ. ಆ ಅಂಕಲ್ ನ ಇನ್ನೊಬ್ರು ವ್ಯಕ್ತಿ ಕೇಳ್ತಿರ್ತಾರೆ, ಏನಾಗ್ತಿದೆ ಇಲ್ಲಿ ಅಂತ. ಅದಕ್ಕೆ ಆ ಅಂಕಲ್ ಹೇಳ್ತಿರ್ತಾರೆ, ಜೆನಿ ಇಲ್ಲಿ ಸುತ್ತಾಡೋದಕ್ಕೆ ಹೋಗ್ತಿದ್ದಾಳೆ ಅಂತ. ಅದಕ್ಕೆ ಅವರು ಕೂಡ ಓ ಹೌದಾ ಅಂತ ನಗ್ತಿರ್ತಾರೆ. ಕೌಂಟರ್ ಅಲ್ಲಿರೋ ಲೇಡಿ ಹೇಳ್ತಿರ್ತಾಳೆ, ಜೆನಿ ಹುಷಾರಾಗಿ ಹೋಗ್ಬಿಟ್ ಬಾ. ಇಲ್ಲಿ ಜೆನಿ ಮುಖ ಮುಚ್ಕೊಂಡು ಅಲ್ಲಿಂದ ಓಡ್ ಬರ್ತಿರ್ತಾಳೆ. ಹಿಂದೆ ಹೀರೋ ಕೂಡ ಬರ್ತಿರ್ತಾನೆ. ಆದ್ರೆ ಅಲ್ಲೆಲ್ಲಾರು ಜೆನಿ ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆನೆ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಹೀರೋ ಕೇಳಿಸ್ಕೊತಾನೆ. ಇಲ್ಲಿ ಹೀರೋ ಮುಂದೆ ಬಂದು ಜೆನಿ ಹೋಗ್ತಿರೋ ದಾರಿನೇ ನೋಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಒಂದ್ ಕಡೆ ಬ್ಯಾಗ್ ನ ಹುಚ್ಚಿಟ್ಟಿರ್ತಾಳೆ. ಅದನ್ನ ಅವಳು ಹುಡುಕಿ ಎತ್ಕೋತಿರ್ತಾಳೆ. ತಂದಿರೋ ವಸ್ತುನೆಲ್ಲ ಬ್ಯಾಗಿಗೆ ಹಾಕೊಂಡು ಹೇಳ್ಕೊಂಡು ಹೋಗ್ತಿರ್ತಾಳೆ. ಅದೇ ಟೈಮಿಗೆ ಆ ಬ್ಯಾಗ್ದು ವೀಲ್ ಇರುತ್ತಲ್ಲ ಅದು
ಮುರ್ಕೊಂಡ್ ಬಿದ್ದೋಗ್ಬಿಡುತ್ತೆ. ಆಗ ಮುಂದೆ ಹೋಗ್ತಿಲ್ದೇ ಇರೋದ್ನ ನೋಡಿ ಜೆನಿ ಏನಾಯ್ತು ಏನ್ ಇವಾಗ ಅಂತ ಕೆಳಗಡೆ ಬಗ್ ನೋಡಿದ್ರೆ ವೀಲು ಬಿಚ್ಕೊಂಡು ಆಚೆಗೆ ಬಂದ್ಬಿಡುತ್ತೆ. ಥೋ ಯಪ್ಪ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಮತ್ತೆ ವಾಪಸ್ ಹೇಳ್ಕೊಂಡು ಹೋಗುವಾಗ ಅಲ್ಲಿ ಒಂದು ಟ್ರಾಲಿ ಗಾಡಿ ನಿಂತಿರುತ್ತೆ. ಇದನ್ನ ನೋಡಿ ಅವಳು ಹೇಳ್ತಿರ್ತಾಳೆ, ಇದು ಮಿಸ್ಟರ್ ಬಾಂಗ್ಪಾಲ್ ಅವ್ರದಲ್ವಾ? ಇವರು ಅವ್ರ ಟ್ರಾಲಿನ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ಅಂತ ಆ ಕಡೆ ಈ ಕಡೆ ಎಲ್ಲಾ ಕಡೆ ಹುಡುಕ್ತಿರ್ತಾಳೆ. ಅವರು ಕಾಣಿಸ್ದೇ ಇರುವಾಗ ಸರಿ ಆಯ್ತು ಸ್ವಲ್ಪ ಸಮಯಕ್ಕೆ ಇದನ್ನ ನಾನೇ ತಗೋತೀನಿ ಅಂತ ಹೇಳ್ತಿರ್ತಾಳೆ. ಆ ಟ್ರಾಲಿಲಿರೋ ವಸ್ತುಗಳನ್ನೆಲ್ಲ ಎತ್ತಿ ಸೈಡಿಗೆ ಇಡ್ತಿರ್ತಾಳೆ. ಎಲ್ಲ ಎತ್ತಿಟ್ಮೇಲೆ ಅವಳು ಸೂಟ್ ಕೇಸ್ನ ಅದ್ರೊಳಗಡೆ ಹಾಕ್ಬೇಕು ಅಂತ ಹೋಗ್ತಿರ್ತಾಳೆ. ಅದು ತುಂಬಾ ಭಾರ ಇರುತ್ತೆ. ಅದೇ ಟೈಮಿಗೆ ಹೀರೋ ಅಲ್ಲಿಗೆ ಬರ್ತಾನೆ. ಹೀರೋ ಆ ಟ್ರಾಲಿನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಇದು ಕಿಮ್ ಬಾಂಗ್ಪಾಲ್ ಅವ್ರದ್ದು ಟ್ರಾಲಿ ಅಲ್ವಾ? ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ನೀನ್ ಯಾರೋ ಈ ಶಾಪಿಗೆ ಹೊಸ ಮ್ಯಾನೇಜರ? ಅವಳು ಬ್ಯಾಗ್ ನ ಕೆಳಗಿಡ್ತಾ, ಬೇಡ ನನ್ಗೆ ತಗೊಂಡೋಗು ಹೋಗು ಆಯ್ತು ಅಂತ ಹೇಳ್ಬಿಟ್ಟು ಅವಳ ಪಾಡಿಗಳು ಬ್ಯಾಗ್ ಹೇಳ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ನಿಂತ್ಕೊಂಡು ಬಾಂಗ್ಪಾಲ್ ಅವ್ರದ್ದು ಟ್ರಾಲಿನೇ ನೋಡ್ಕೊಂಡು ನಿಂತಿರ್ತಾನೆ. ಇಲ್ಲಿ ಹೀರೋ ಜೆನಿ ಕಡೆ ತಿರುಗಿ ನೋಡಿದಾಗ ಅವಳು ಬ್ಯಾಗ್ ನ ದರ ಅಂತ ಹೇಳ್ಕೊಂಡು ಹೋಗ್ತಿರ್ತಾಳೆ. ಯಾಕೆ ಅಂದ್ರೆ ಒಂದು ವೀಲ್ ಇರಲ್ಲ, ಇನ್ನೊಂದು ಬ್ಯಾಗ್ ತುಂಬಾ ಭಾರ ಇರುತ್ತೆ. ಜೆನಿ ಮಳೆಯಲ್ಲಿ ಬ್ಯಾಗ್ ನ ಹೇಳ್ಕೊಂಡು ಹೋಗ್ತಿರ್ತಾಳೆ. ಹಿಂದೆಯಿಂದ ಬಂದು ಹೀರೋ ಬ್ಯಾಗ್ ನ ಹಿಡ್ಕೊಬಿಡ್ತಾನೆ. ಹೀರೋಗೆ ಬಾಂಗ್ಪಾಲ್ ಟೆರೆಸ್ ಮೇಲೆ ಹೇಳಿರೋ ಮಾತನ್ನ ನೆನ್ಪಿಸ್ಕೊತಿರ್ತಾನೆ. ಇದು ಪಕ್ಕ ಯಾವ್ದೋ ಸೀರಿಯಲ್ ಕಿಲ್ಲರ್ ಕೆಲ್ಸಾನೆ ಅಂತ. ಮತ್ತೆ ಮಾಟಲ್ಲೂ ಕೂಡ ಜೆನಿ ಹತ್ರ ಚಾಕು ಇತ್ತಲ್ಲ, ಅದನ್ನು ಕೂಡ ಇವನು ಇಲ್ಲಿ ನೆನ್ಸ್ಕೊತಾನೆ. ಮತ್ತೆ ಲೀ ಫ್ರೆಂಡ್ ಕೂಡ ಹೇಳಿರ್ತಾರಲ್ಲ ಜೆನಿನ ನೋಡ್ಕೊಂಡು, ಇವಳು ಸಿಟಿಲೆಲ್ಲ ಫುಲ್ ಉಲ್ಟಾ ತಲೆ ಅವಳು ಅಂತ ಫೇಮಸ್, ಅವಶ್ಯಕತೆ ಇಲ್ಲ ಅಂದ್ರೆ ಇವಳಿಂದ ದೂರನೇ ಇರು ಅಂತ ಹೇಳಿರೋ ಮಾತನ್ನ ಇಲ್ಲಿ ಅವನು ನೆನ್ಪಿಸ್ಕೊತಿರ್ತಾನೆ. ಮತ್ತೆ ಟೆರೆಸ್ ಮೇಲೆ ಬಾಂಗ್ಪಾಲ್ ಹೇಳಿರೋ ಮಾತನ್ನು ನೆನ್ಪಿಸ್ಕೊತಿರ್ತಾನೆ. ನೀನು ಹುಷಾರಾಗಿರು, ಈ ಸಿಟಿಯಿಂದ ತುಂಬಾ ಜನ ನಾಪತ್ತೆ ಆಗ್ತಿದ್ದಾರೆ. ಇದನ್ನೆಲ್ಲ ನೆನ್ಪಿಸ್ಕೊಂಡು ಅವನು ಜೆನಿ ಬ್ಯಾಗ್ ನ ಟೈಟ್ ಆಗಿ ಇಟ್ಕೊಂಡು ಆ ಬ್ಯಾಗ್ ನೇ ನೋಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಕೇಳ್ತಿರ್ತಾಳೆ, ಏನ್ ಮಾಡ್ತಿದ್ಯಾ ನೀನು? ಲೀ ಹೇಳ್ತಿರ್ತಾನೆ, ಇದು ತುಂಬಾ ದೊಡ್ಡ ಸೂಟ್ ಕೇಸ್ ಅಂತ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಅದರಿಂದ ನಿನ್ಗೇನು ಅಂತ ಬ್ಯಾಗ್ ನ ಎಳಿತಿರ್ತಾಳೆ. ಆದ್ರೆ ಇಲ್ಲಿ ಫುಲ್ ಟೈಟ್ ಆಗಿ ಬ್ಯಾಗ್ ನ ಇಟ್ಕೊಂಡಿರ್ತಾನೆ. ಜೆನಿನ ಕೇಳ್ತಿರ್ತಾನೆ, ಹೇಳು ಕಿಮ್ ಬಾಂಗ್ಪಾಲ್ ಎಲ್ಲಿದ್ದಾರೆ? ಅದಕ್ಕೆ ಜೆನಿ ಫುಲ್ ಶಾಕ್ ಅಲ್ಲಿ, ಆದ್ರೆ ನನ್ಗೇನ್ ಗೊತ್ತಿರುತ್ತೆ ಅಂತ ಬ್ಯಾಗ್ ನ ಎಳಿತಿರ್ತಾಳೆ. ಆದ್ರೆ ಹೀರೋ ಫುಲ್ ಟೈಟ್ ಆಗಿ ಇಟ್ಕೊಂಡಿರ್ತಾನೆ. ಅದಕ್ಕೆ ಲೀ ಹೇಳ್ತಿರ್ತಾನೆ, ನನ್ಗೆ ನಿನ್ ಸೂಟ್ ಕೇಸ್ ನ ಚೆಕ್ ಮಾಡ್ಬೇಕು, ಹೇಳು ಇದ್ರಲ್ಲಿ ಏನ್ ಮುಚ್ಚಿಟ್ಟಿದ್ಯಾ ನೀನು? ಇಲ್ಲಿ ಜೆನಿ ಕೂಡ ಫುಲ್ ಶಾಕ್ ಆಗ್ತಾ, ಇದ್ರಲ್ಲಿ ನಾನು ಏನಾದ್ರೂ ತುಂಬಿಲಿ, ಇದರಿಂದ ನಿನಗೇನ್ ಸಂಬಂಧ? ಬಿಡು ಬ್ಯಾಗ್ ನ ಅಂತ ಎಳಿತಿರ್ತಾಳೆ. ಇಲ್ಲಿ ಇವರಿಬ್ರು ಒಂದೊಂದ್ ಸೈಡ್ ಬ್ಯಾಗ್ ನ ತುದಿ ಇಟ್ಕೊಂಡು ಎಳ್ದಾಡ್ತಿರ್ತಾರೆ. ಇಲ್ಲಿ ಜೆನಿ ಹೇಳ್ತಿರ್ತಾಳೆ, ಬಿಟ್ಬಿಡು ಬ್ಯಾಗ್ ನ, ನಿನ್ನಂತೂ ನಾನ್ ಸುಮ್ನೆ ಬಿಡಲ್ಲ, ಬ್ಯಾಗ್ ಬಿಡು ಅಂತ ಎಳಿತಿರ್ತಾಳೆ. ಆ ಬ್ಯಾಗು ಮೊದ್ಲೇ ಹಳೇದಾಗಿರುತ್ತೆ. ಇವ್ರಿಬ್ರು ಇಷ್ಟು ಜೋರಾಗಿ ಎಳ್ದಾಡ್ತಿರೋದ್ರಿಂದಾನೆ ಜಿಪ್ ಕಿತ್ಕೊಂಡು ಆ ಬಟ್ಟೆ ಏನಿರುತ್ತೆ ಬ್ಯಾಗ್ ಒಳಗಡೆ ಅದೆಲ್ಲ ಫುಲ್ ಆರ್ಕೊಂಡ್ ಬರ್ತಿರುತ್ತೆ. ಅದ್ರಲ್ಲಿ ಒಂದು ಟೆಡಿ ಸಾಫ್ಟ್ ಟಾಯ್ ಇರುತ್ತೆ, ಅದು ಫುಲ್ ಮೇಲಕ್ಕೆ ಹೋಗ್ತಿರುತ್ತೆ. ಅದ್ರದ್ದು ಒಂದು ಚಿಕ್ಕ ಸೌಂಡ್ ಬರುತ್ತೆ, ಕುಯ್ ಅಂತ. ಲೀ ಮೇಲ್ ನೋಡಿದಾಗ ಅದ್ರಲ್ಲಿ ಒಂದು ಚಾಕು ಇರುತ್ತಲ್ಲ, ಅದು ಸೀದಾ ಡೈರೆಕ್ಟ್ ಆಗಿ ಜೆನಿ ತಲೆ ಮೇಲೆ ಚುಚ್ಕೊಳ್ಳೋ ತರ ಬರ್ತಿರುತ್ತೆ. ಇದನ್ನ ನೋಡಿ ಹೀರೋ ಜೆನಿನ ಎಳ್ಕೊಬಿಡ್ತಾನೆ. ಜೆನಿ ಬಂದ್ ನಿಂತಿದ್ದ ಜಾಗದಲ್ಲೇ ಒಂದು ಮೇಲ್ಗಡೆ ಪೈಪ್ ಇರುತ್ತೆ. ಆ ಪೈಪ್ ಕಟ್ ಆಗಿ ಅದರಿಂದ ಹೋಗ್ತಾರ ನೀರೆಲ್ಲ ಜೆನಿ ತಲೆ ಮೇಲೆ ಬೀಳುತ್ತೆ. ಆಕಾಶದಲ್ಲಿ ಹಾರಾಡ್ತಿದ್ದ ಎಲ್ಲಾ ವಸ್ತುಗಳು ಕೆಳಗಡೆ ಬಿಡುತ್ತೆ. ಇಲ್ಲಿ ಆ ಸಾಫ್ಟ್ ಆಗಿ ಕೆಳಗ್ ಬಿದ್ದಾಗ ನಿಜವಾಗ್ಲೂ ಯಾವ್ದೋ ಮನುಷ್ಯ ಬಿದ್ದಾಗ ಅಯ್ಯೋ ಅಮ್ಮ ಅಂತಾರಲ್ಲ, ಆ ತರನೇ ಅದು ಕೂಡ ಕುಯ್ಯ ಪುಯ್ಯ ಅಂತ ಸೌಂಡ್ ಮಾಡ್ತಿರುತ್ತೆ. ಇಲ್ಲಿ ಆ ಸಾಫ್ಟ್ ಆಯ್ನ ನೋಡಿದ್ಮೇಲೆ ನಿಧಾನಕ್ಕೆ ಜೆನಿ ಕಡೆ ತಿರುಗ್ತಿರ್ತಾನೆ. ಇಲ್ಲಿ ಅವಳ ಎಕ್ಸ್ಪ್ರೆಷನ್ ನೋಡಿದ್ರೆ ದೆವ್ವ ತರ ಇರುತ್ತೆ. ಇದನ್ನ ನೋಡಿ ಇಲ್ಲಿ ಎದ್ರುಕೊಬಿಡ್ತಾನೆ. ಅದು ನಾನು ಅಂತ ಅವನು ವಸ್ತುಗಳನ್ನ ಎತ್ಕೊಳಕ್ ಹೋಗ್ತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಜೆನಿ ಬಂದ್ಬಿಟ್ಟು ಆ ಗೊಂಬೆನ ಪಟ್ ಅಂತ ಎತ್ಕೊಬಿಡ್ತಾಳೆ. ಇದನ್ನ ನೋಡಿ ಇಲ್ಲಿ ಹೇಳ್ತಿರ್ತಾನೆ, ಅದು ನನ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ. ಇಲ್ಲಿ ಜೆನಿ ಒಂದು ಜೋರಾಗಿ ಪಂಚ್ನ ಕೊಡ್ತಾಳೆ. ಆಗ ಲೀ ಹಾಕಿರೋ ಸ್ಪೆಕ್ಸ್ ಫುಲ್ ಹಾರ್ಕೊಂಡು ಹೋಗ್ತಿರುತ್ತೆ. ಅವ್ನ ಬಾಯಿಂದ ಫುಲ್ ಜೊಲ್ಲೆಲ್ಲ ಆಚೆ ಬರ್ತಿರುತ್ತೆ. ಇದನ್ನ ನಮ್ಗೆ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾರೆ. ಸೊ ಇಲ್ಲಿಗೆ ಫಸ್ಟ್ ಎಪಿಸೋಡ್ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.